ಜೀವನದಲ್ಲಿ ಅತಿದೊಡ್ಡ ನೋವು ಎಂದರೆ ನೀವು ಯಾರನ್ನು ಅತಿ ಹೆಚ್ಚು ಪ್ರೀತಿಸುತ್ತೀರೋ ಅವರೇ ನಿಮ್ಮ ಮಗುವಿಗೆ ನೋವು ನೀಡುತ್ತಿದ್ದಾರೆ ಎಂದು ತಿಳಿದಾಗ ಆಗುವ ನೋವು. ನಮ್ಮ ಕಾದಂಬರಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಒಬ್ಬ ದೇಶಾದ್ಯಂತ ಟ್ರಕ್ ಓಡಿಸುವ ಡ್ರೈವರ್ ಮತ್ತು ಇಂದು ನಾನು ನಿಮಗೆ ನನ್ನ ಜೀವನದ ಅಂತಹ ಒಂದು ಕಥೆಯನ್ನು ಹೇಳುತ್ತೇನೆ. ಅದು ಕೇವಲ ನನ್ನದೊಬ್ಬನದೇ ಅಲ್ಲ, ಕೆಲಸಕ್ಕಾಗಿ ಮನೆಯಿಂದ ದೂರವಿರುವ ಪ್ರತಿ ತಂದೆಯ ಕಥೆಯೂ ಆಗಿರಬಹುದು. ನಾನು ಲಕ್ನೋ ಹತ್ತಿರದ ಒಂದು ಸಣ್ಣ ಪಟ್ಟಣದಲ್ಲಿ ವಾಸಿಸುತ್ತಿದ್ದೇನೆ. ನಾನು ವರ್ಷಗಳಿಂದ ಟ್ರಕ್ ಓಡಿಸಿ ಇಡೀ ದೇಶಾದ್ಯಂತ ಸರಕುಗಳನ್ನು ತಲುಪಿಸುತ್ತಿದ್ದೆ. ನನ್ನ ಹೃದಯ ಯಾವಾಗಲೂ ಮನೆಯಲ್ಲಿರುವ ನನ್ನ ಪತ್ನಿ ಮೀರಾ ಮತ್ತು ಮಗ ಆರ್ಯನ್ ಜೊತೆ ಇರುತ್ತಿತ್ತು. ನಾವು ಮಿಡಲ್ ಕ್ಲಾಸ್ ಜನರು, ದೊಡ್ಡ ಮನೆ ಇರಲಿಲ್ಲ, ಆದರೆ ನಾವು ಖುಷಿಯಾಗಿದ್ದೆವು. ಅಥವಾ ಬಹುಶಃ ನನಗೆ ಹಾಗೆ ಅನಿಸುತ್ತಿತ್ತು. ನನ್ನ ಮನೆಯ ಒಳಗೆ ಇಂತಹದೊಂದು ವಿಷಯ ನಡೆಯುತ್ತಿದೆ ಮತ್ತು ಅದು ನನ್ನ ಜೀವನವನ್ನೇ ಪೂರ್ಣವಾಗಿ ಬದಲಿಸುತ್ತದೆ ಎಂದು ನಾನು ಎಂದಿಗೂ ಯೋಚಿಸಿರಲಿಲ್ಲ. ಆರ್ಯನ್ನ ನಡವಳಿಕೆ ಬದಲಾಗಿರುವುದನ್ನು ನೋಡಿದಾಗ ನನಗೆ ಚಿಂತೆ ಪ್ರಾರಂಭವಾಯಿತು. ನನ್ನ ಮಗ ಆರ್ಯನ್ ಯಾವಾಗಲೂ ಬಹಳ ಖುಷಿಯಾಗಿರುತ್ತಿದ್ದನು. ಯಾವಾಗ ನಾನು ಟ್ರಿಪ್ ಮುಗಿಸಿ ಮನೆಗೆ ಬರುತ್ತಿದ್ದನೋ ಅವನು ಓಡಿ ಬಂದು ನನ್ನನ್ನು ಒಪ್ಪಿಕೊಳ್ಳುತ್ತಿದ್ದನು. ಶಾಲೆಯ ಎಲ್ಲ ವಿಷಯಗಳನ್ನು ಹೇಳುತ್ತಿದ್ದನು. ಟಿವಿಯಲ್ಲಿ ಕಾರ್ಟೂನ್ ನೋಡಿ ಜೋರಾಗಿ ನಗುತ್ತಿದ್ದನು. ಅವನು ಪೂರ್ಣ ಎನರ್ಜಿ ಮತ್ತು ಬಹಳ ಸಂತೋಷದಿಂದ ಬೆಳೆದಿದ್ದನು. ಆದರೆ ಒಂದು ದೀರ್ಘ ಪ್ರಯಾಣದ ನಂತರ, ಸುಮಾರು 3 ವಾರಗಳ ಕಾಲ ದೂರವಿದ್ದ ನಂತರ ನಾನು ಮನೆಗೆ ಬಂದಾಗ ಎಲ್ಲವೂ ಭಿನ್ನವಾಗಿತ್ತು. ನಾನು ಬಾಗಿಲಿಗೆ ಬಂದಾಗ ಆರ್ಯನ್ ಬಹಳ ಕಷ್ಟದಿಂದ ತನ್ನ ಕೋಣೆಯಿಂದ ಹೊರಬಂದನು. ನಾನು ಒಳಗಡೆ ಹೋಗಿ ಅವನನ್ನು ಅಪ್ಪಿಕೊಂಡೆ. ಆದರೆ ಅವನಲ್ಲಿ ಹಿಂದಿನ ಖುಷಿ ಇರಲಿಲ್ಲ. ಅವನು ಎಲ್ಲೋ ಕಳೆದು ಹೋದವನಂತೆ ಇದ್ದನು. ಅವನ ಕಣ್ಣುಗಳಲ್ಲಿ ಅಂತಹ ಒಂದು ಚಿಂತೆ ಇತ್ತು. ಅದನ್ನು ನಾನು ಮೊದಲು ಎಂದೂ ನೋಡಿರಲಿಲ್ಲ. ನನಗೆ ಅನ್ನಿಸಿತು ಅವನು ಸುಸ್ತಾಗಿರಬಹುದು ಅಥವಾ ನಿದ್ದೆ ಇಲ್ಲದೇ ಇರಬಹುದು ಎಂದು. ನಾನು ಅವನ ತಲೆ ಸವರಿದೆ ಮತ್ತು ಎಲ್ಲವೂ ಸರಿಯಾಗಿದೆಯೇ ಎಂದು ಕೇಳಿದೆ. ಅವನು ಮೆಲ್ಲನೆ ಹೌದು ಪಪ್ಪ ಎಂದನು, ಆದರೆ ನನ್ನ ಕಡೆ ನೋಡಲಿಲ್ಲ. ಮೀರಾ ಬಾಗಿಲಿಗೆ ಬಂದು ಹೇಳಿದಳು, ಅವನು ಕೆಲವು ದಿನಗಳಿಂದ ಹೀಗೆಯೇ ಸ್ವಲ್ಪ ಮೌನವಾಗಿದ್ದಾನೆ ಎಂದು. ಅವಳು ಅದನ್ನು ಹಾಗೆಯೇ ಬಿಟ್ಟುಬಿಟ್ಟಳು ಮತ್ತು ಬೆಳೆಯುವ ವಯಸ್ಸಿನಲ್ಲಿ ಹೀಗೆಲ್ಲ ಆಗುತ್ತದೆ ಎಂದಳು. ಆ ರಾತ್ರಿ ಡಿನ್ನರ್ ಸಮಯದಲ್ಲಿ ನಾನು ಅವನನ್ನು ಗಮನವಿಟ್ಟು ನೋಡಿದೆ. ಅವನು ಬಹಳ ನಿಧಾನವಾಗಿ ತಲೆ ತಗ್ಗಿಸಿ ಊಟ ಮಾಡುತ್ತಿದ್ದನು. ನಾನು ನೋಡಿದೆ, ಅವನು ತಾನು ಏನಾದರೂ ತಪ್ಪು ಮಾಡಿ ಬಿಡುತ್ತೀನೇನೋ ಎಂಬ ಭಯ ಅವನಲ್ಲಿರುವಂತೆ ಮಧ್ಯೆ ಮಧ್ಯೆ ಮೀರಾಳ ಕಡೆಗೆ ನೋಡುತ್ತಿದ್ದನು. ಮತ್ತು ಅತಿ ವಿಚಿತ್ರವಾದ ವಿಷಯವೇನೆಂದರೆ ಅವನು ಬಹಳ ದಿನಗಳಿಂದ ಸರಿಯಾಗಿ ನಿದ್ದೆಯೇ ಮಾಡಿಲ್ಲ ಎನ್ನುವಂತೆ ಕಣ್ಣುಗಳ ಕೆಳಗೆ ಕಪ್ಪು ವರ್ತುಲಗಳಿದ್ದವು. ನಾನು ಮಾತು ಪ್ರಾರಂಭಿಸಲು ಪ್ರಯತ್ನಿಸಿದೆ. ಶಾಲೆಯ ಬಗ್ಗೆ ಕೇಳಿದೆ. ಅವನು ಬರೀ ಸರಿಯಾಗಿದೆ ಎಂದನು. ಯಾವಾಗ ನಾನು ನನ್ನ ಗೆಳೆಯ ವಿಜಯ್ನ ಮಗಳು ಪ್ರಿಯಾಳ ಬಗ್ಗೆ ಕೇಳಿದೆನೋ ಆಗ ಮೀರಾ ಆರ್ಯನನ್ನು ಕೋಪದಿಂದ ನೋಡಿದಳು. ಆರ್ಯನ್ ಬಹಳ ಕಷ್ಟದಿಂದ ಅನ್ನ ನುಂಗಿದನು ಮತ್ತು ನಂತರ ಉತ್ತರ ನೀಡಿದನು. ಇದೆಲ್ಲವನ್ನೂ ನೋಡಿ ನನ್ನ ಹೃದಯಕ್ಕೆ ಬಹಳ ನೋವಾಯಿತು. ಡಿನ್ನರ್ ನಂತರ ನಾನು ಅವನನ್ನು ಮಲಗಿಸಲು ಹೋದಾಗ ಮತ್ತು ನಾವಿಬ್ಬರೇ ಇದ್ದಾಗ ನಾನು ಬೆಡ್ನ ತುದಿಯಲ್ಲಿ ಕುಳಿತು ಮತ್ತೆ ಕೇಳಿದೆ, ಎಲ್ಲವೂ ಸರಿಯಾಗಿದೆಯೇ ಎಂದು. ಅಷ್ಟರಲ್ಲಿ ಅವನು ನನ್ನ ಕೈ ಹಿಡಿದು ಒಂದು ಮಾತು ಹೇಳಿದನು. ಅದು ನನ್ನನ್ನು ಬಹಳ ಬೆರಗುಗೊಳಿಸಿತು. ಅವನು ಮೆಲ್ಲನೆ ಹೇಳಿದನು, ಪಪ್ಪ, ನಾನು ನಿಮ್ಮ ಹತ್ತಿರ ಮಾತನಾಡಿದ್ದೇನೆ ಎಂದು ಅಮ್ಮನಿಗೆ ಹೇಳಬೇಡಿ. ನನ್ನ ಹೃದಯದ ಬಡಿತ ಜೋರಾಯಿತು. ಯಾವ ವಿಷಯದ ಬಗ್ಗೆ ಮಗನೇ? ಆದರೆ ಅವನು ಉತ್ತರ ನೀಡುವ ಮೊದಲೇ ಮೀರಾ ಬಾಗಿಲಲ್ಲೇ ನಿಂತಿದ್ದಳು. ಅವಳು ಹೇಳಿದಳು, ಬೆಳಿಗ್ಗೆ ಶಾಲೆಗೆ ಬೇಗ ಹೋಗಬೇಕು ಮತ್ತು ಈಗ ಮಲಗುವ ಸಮಯವಾಯಿತು ಎಂದಳು. ಅವನನ್ನು ನೋಡಿದಾಗ ಆರ್ಯನ್ ಸ್ವಲ್ಪ ಹೆದರಿದನು. ಅವನು ನಾರ್ಮಲ್ ಆಗಿರಲಿಲ್ಲ. ನಾನು ಅಲ್ಲಿಂದ ಹೊರಟೆ, ಆದರೆ ನನ್ನ ಮಿದುಳು ಬಹಳ ವೇಗವಾಗಿ ಓಡುತ್ತಿತ್ತು. ಖಂಡಿತವಾಗಿಯೂ ಏನೋ ತಪ್ಪಾಗುತ್ತಿದೆ. ಮುಂದಿನ ಕೆಲವು ದಿನಗಳು ಟ್ರಿಪ್ಪಿಗೆ ಹೋಗುವ ಮೊದಲು ನಾನು ಎಲ್ಲವನ್ನು ಗಮನವಿಟ್ಟು ನೋಡಿದೆ. ಶಾಲೆಯಲ್ಲಿ ಆರ್ಯನ್ ಮೊದಲಿಗಿಂತ ಬಹಳ ಶಾಂತವಾಗಿದ್ದಾನೆ ಮತ್ತು ಆಟೋಟಗಳಲ್ಲಿಯೂ ಸಹ ಹೆಚ್ಚಾಗಿ ಭಾಗವಹಿಸುತ್ತಿಲ್ಲ ಎಂದು ಅವನ ಟೀಚರ್ ಹೇಳಿದರು. ಮನೆಯಲ್ಲಿ ಅವನು ಅತಿ ಹೆಚ್ಚು ಸಮಯ ತನ್ನ ಕೋಣೆಯಲ್ಲಿ ಚಿತ್ರ ಬಿಡಿಸುವುದು ಅಥವಾ ಪುಸ್ತಕ ಓದುವುದರಲ್ಲಿ ಕಳೆಯುತ್ತಿದ್ದನು. ಒಂದು ಮಧ್ಯಾಹ್ನ ಮೀರಾ ಮಾರುಕಟ್ಟೆಗೆ ಹೋಗಿದ್ದಾಗ ನಾನು ಲಿವಿಂಗ್ ರೂಮ್ನಲ್ಲಿ ಅವನ ಜೊತೆ ಕುಳಿತು ಮಾತನಾಡಲು ಪ್ರಯತ್ನಿಸಿದೆ. ಮೊದಲು ಅವನು ಮಾತನಾಡಲು ಹೆದರುತ್ತಿದ್ದನು, ಆದರೆ ಮೆಲ್ಲನೆ ಅವನು ಮಾತನಾಡಲು ಪ್ರಾರಂಭಿಸಿದನು. ನಾನು ಅವನಿಗೆ ವಾಗ್ದಾನ ಮಾಡಿದೆ, ನಾನು ಯಾವಾಗಲೂ ಅವನ ರಕ್ಷಣೆ ಮಾಡುತ್ತೇನೆ ಎಂದು. ಆರ್ಯನ್ ಆತಂಕದಲ್ಲಿ ತನ್ನ ಕೈಗಳನ್ನು ಉಚ್ಚಿಕೊಳ್ಳುತ್ತಾ ಮೆಲ್ಲನೆ ಹೇಳಿದನು, ಪಪ್ಪ, ನನಗೆ ನೀವು ಪ್ರಮಾಣ ಮಾಡುವುದು ಇಷ್ಟವಾಗುವುದಿಲ್ಲ. ಯಾಕೆ ಮಗನೇ? ಅಮ್ಮ ನಿನ್ನ ಕಾಳಜಿ ಮಾಡಿಲ್ವೇ? ಅವನು ಬರೀ ಇಲ್ಲ ಎಂದನು ಮತ್ತು ತಲೆ ತಗ್ಗಿಸಿ ಕುಳಿತನು. ನಾನು ಹಠ ಮಾಡಿದೆ, ಆರ್ಯನ್, ಪಪ್ಪ ದೂರವಿದ್ದಾಗ ಏನಾದರೂ ಆಗಿತ್ತೇ? ಅಷ್ಟರಲ್ಲಿ ಅವನು ಮೆಲ್ಲನೆ ಅಳಲಾರಂಭಿಸಿದನು. ನಾನು ಅವನನ್ನು ಅಪ್ಪಿಕೊಂಡೆ ಮತ್ತು ಅವನ ಪುಟ್ಟ ಶರೀರ ನನ್ನ ತೋಳುಗಳಲ್ಲಿ ನಡುಗುತ್ತಿತ್ತು. ಅಳುತ್ತಾ ಅವನು ಮೆಲ್ಲನೆ ಹೇಳಿದನು, ಪಪ್ಪ ಪ್ಲೀಸ್, ಅಮ್ಮನಿಗೆ ಹೇಳಬೇಡಿ. ನನ್ನ ಹೃದಯ ಒಡೆಯಿತು. ಅದು ಎಂತಹ ಭಯ! ಅವನು ತನ್ನದೇ ಅಮ್ಮನಿಗೆ ಇಷ್ಟೊಂದು ಹೆದರುತ್ತಿರುವುದೇಕೆ? ಅಷ್ಟರಲ್ಲಿ ನಮಗೆ ಮುಖ್ಯ ಬಾಗಿಲಿನ ಬೀಗದ ಶಬ್ದ ಕೇಳಿಸಿತು.
ಮೀರಾ ಸಾಮಾನಿನ ಬ್ಯಾಗ್ನೊಂದಿಗೆ ಒಳಗಡೆ ಬಂದಳು. ಆರ್ಯನ್ ತಕ್ಷಣ ನನ್ನಿಂದ ದೂರ ಸರಿದನು. ಕಣ್ಣೀರು ಒರೆಸಿಕೊಂಡನು ಮತ್ತು ಎಂತಹ ಒಂದು ನಟನೆ ಮಾಡುತ್ತಿದ್ದನೆಂದರೆ ಅವನು ನಕಲಿ ಮುಖವಾಡ ಧರಿಸಿದಂತೆ ಕಾಣುತ್ತಿದ್ದನು. ಮೀರಾ ನಮ್ಮ ಕಡೆ ನೋಡಿ ಸ್ಮೈಲ್ ಮಾಡಿದಳು. ಆದರೆ ಸ್ಮೈಲ್ನಲ್ಲಿ ಏನೂ ಸರಿಯಿಲ್ಲ ಎಂದು ಅನಿಸಿತು. ನಾನು ಆ ರಾತ್ರಿ ಡಿನ್ನರ್ನಲ್ಲಿ ಮೀರಾ ಮತ್ತು ಆರ್ಯನ್ ಸಂಭಾಷಣೆಯನ್ನು ನೋಡಿದೆ. ಅವನು ಮೀರಾಳೊಂದಿಗೆ ಕಣ್ಣು ತಪ್ಪಿಸಿ ಮಾತನಾಡುತ್ತಿದ್ದನು. ಪ್ರತಿ ಮಾತನ್ನು ಬಹಳ ಯೋಚಿಸಿ ಹೇಳುತ್ತಿದ್ದನು. ಅವನ ಹೆಗಲ ಮೇಲೆ ಯಾವುದೋ ಕಾಣದ ಹೊರೆ ಇರುವಂತೆ ಇತ್ತು. ಯಾವಾಗ ನಾನು ಮೀರಾಳ ಹತ್ತಿರ ಆರ್ಯನ ವರ್ತನೆ ಬಗ್ಗೆ ಕೇಳಿದೆನೋ ಆಗ ಅವಳು ಲೋಷನ್ ಹಚ್ಚಿಕೊಳ್ಳುತ್ತಾ ಹೇಳಿದಳು, ಈಗ ಹೀಗೆಲ್ಲ ಆಗುತ್ತದೆ, ಮುಂದೆ ಸರಿಯಾಗುತ್ತದೆ ಎಂದಳು. ಅವಳು ಕಣ್ಣಿನ ಕೆಳಗಿನ ಕಪ್ಪು ವರ್ತುಲಗಳಿಗೆ ಕೆಟ್ಟ ಕನಸುಗಳೇ ಕಾರಣ ಎಂದು ಹೇಳಿದಳು. ಯಾವಾಗ ನಾನು ನೀನು ನನಗೇಕೆ ಹೇಳಲಿಲ್ಲ ಎಂದು ಕೇಳಿದಾಗ ಮೀರಾ ಹೇಳಿದಳು, ಅವಳು ನನ್ನ ಪ್ರಯಾಣದಲ್ಲಿ ತೊಂದರೆ ಕೊಡಲು ಬಯಸಿರಲಿಲ್ಲ ಎಂದಳು. ಅವಳ ಉತ್ತರ ಸರಿ ಎನಿಸಿದರೂ ನನ್ನ ಒಳಗಿನ ಆತಂಕ ಇನ್ನೂ ಶಾಂತವಾಗಿರಲಿಲ್ಲ. ಆ ರಾತ್ರಿ ನಾನು ಬಹಳ ಸಲ ಎಚ್ಚರಗೊಂಡೆ. ಮೀರಾ ಬೆಡ್ ಮೇಲೆ ಇರಲಿಲ್ಲ. ನಾನು ಮೆಲ್ಲನೆ ಎದ್ದು ಕಾರಿಡಾರ್ಗೆ ಹೋದೆ. ನಾನು ನೋಡಿದೆ, ಆರ್ಯನ ಕೋಣೆಯ ಬಾಗಿಲು ಸ್ವಲ್ಪ ತೆರೆದಿತ್ತು ಮತ್ತು ಮೀರಾ ಒಳಗಡೆ ಇದ್ದಳು. ಸುಮಾರು ಅರ್ಧ ಗಂಟೆಯ ನಂತರ ಅವಳು ಸದ್ದಿಲ್ಲದೆ ಹೊರಬಂದಳು ಮತ್ತು ಬಾಗಿಲು ಮುಚ್ಚಿದಳು. ನೀನು ಅವನ ಕೋಣೆಯಲ್ಲಿ ಏನು ಮಾಡುತ್ತಿದ್ದೆ? ನಾನು ಅವಳನ್ನು ಬೆಚ್ಚಿ ಬೀಳಿಸಿದೆ. ಮೀರಾ ಹೆದರಿದಳು. ಅವಳು ಹೇಳಿದಳು, ಅವನು ಸರಿಯಾಗಿ ನಿದ್ದೆ ಮಾಡುತ್ತಿದ್ದಾನೆಯೇ ಎಂದು ನೋಡುತ್ತಿದ್ದೆ, ಏಕೆಂದರೆ ಅವನಿಗೆ ಕೆಟ್ಟ ಕನಸುಗಳು ಬರುತ್ತವೆ ಎಂದು. ನಾನು ಕೇಳಿದೆ, ಚೆಕ್ ಮಾಡಲು ಅರ್ಧ ಗಂಟೆ ಏಕೆ ಬೇಕು ಎಂದು. ಅವಳು ಹೇಳಿದಳು, ಅವನು ಎಚ್ಚರಗೊಂಡಿದ್ದ ಮತ್ತು ಅವನನ್ನು ಸಮಾಧಾನಪಡಿಸಬೇಕಾಯಿತು ಎಂದು. ನಾನು ನನ್ನ ಸಂಶಯವನ್ನು ಮರೆಮಾಚಿ ಕ್ಷಮೆ ಕೇಳಿದೆ ಮತ್ತು ನಾವು ಮತ್ತೆ ಮಲಗಿದೆವು. ಆದರೆ ನನಗೆ ನಿದ್ದೆ ಬರಲಿಲ್ಲ. ಮರುದಿನ ಬೆಳಿಗ್ಗೆ ಮೀರಾ ಆರ್ಯನನ್ನು ಸ್ಕೂಲ್ ಬಸ್ಗೆ ಬಿಡಲು ಹೋದಾಗ ನಾನು ತಕ್ಷಣ ಆರ್ಯನ ಕೋಣೆಗೆ ಹೋದೆ. ನಾನು ಏನು ಹುಡುಕುತ್ತಿದ್ದೇನೆಂದು ನನಗೆ ಗೊತ್ತಿರಲಿಲ್ಲ, ಆದರೆ ನನಗೆ ಏನಾದರೂ ಸುಳಿಯಬೇಕಿತ್ತು. ಆಗ ನನ್ನ ದೃಷ್ಟಿ ಒಂದು ಹಳೆಯ ಟೆಡ್ಡಿ ಬೇರ್ ಮೇಲೆ ಬಿತ್ತು. ಅದನ್ನು ನಾನು ಅವನಿಗೆ ಹಲವು ವರ್ಷಗಳ ಹಿಂದೆ ನೀಡಿದ್ದೆ. ಆ ಆಟದ ಕರಡಿಯನ್ನು ಆರ್ಯನ್ ಬಹಳ ಪ್ರೀತಿಸುತ್ತಿದ್ದನು. ಈಗ ಅದು ಕೆಲವು ಕಡೆ ಹರಿದಿತ್ತು. ನಾನು ಅದನ್ನು ಎತ್ತಿಕೊಂಡಾಗ ಅದರ ಮೇಲೆ ಕಪ್ಪು ಕಲೆಗಳಿದ್ದವು. ಅವು ಒಣಗಿದ ಕಣ್ಣೀರಿನ ಕಲೆಗಳಂತೆ ಕಾಣುತ್ತಿದ್ದವು. ನನ್ನ ಸಂಶಯ ದೃಢವಾಗತೊಡಗಿತು. ಮುಂದಿನ ರಾತ್ರಿ ನಾನು ಬೇಕೆಂದೇ ಎಚ್ಚರವಾಗಿದ್ದೆ ಮತ್ತು ಮತ್ತೆ ಅದೇ ಆಯಿತು. ರಾತ್ರಿ ಸುಮಾರು 11 ಗಂಟೆಗೆ ಮೀರಾ ಸದ್ದಿಲ್ಲದೆ ಬೆಡ್ನಿಂದ ಎದ್ದು ಆರ್ಯನ ಕೋಣೆಗೆ ಹೋದಳು. ನಾನು ಸ್ವಲ್ಪ ಸಮಯ ಬಿಟ್ಟು ಬಾಗಿಲ ಹತ್ತಿರ ಮೆಲ್ಲನೆ ಹೋದೆ, ಇದರಿಂದ ಒಳಗಡೆ ಏನು ನಡೆಯುತ್ತಿದೆ ಎಂದು ಕೇಳಿಸಿಕೊಳ್ಳಲು. ಅಷ್ಟರಲ್ಲಿ ನನಗೆ ಮೆಲ್ಲನೆ ಅಳುವ ಶಬ್ದ ಕೇಳಿಸಿತು. ನನ್ನ ಮಗ ಬಿಕ್ಕಳಿಸುತ್ತಿದ್ದನು. ಹೇಗೆಂದರೆ ಅವನಿಗೆ ಜೋರಾಗಿ ಅಳಲು ಭಯವಿರುವಂತೆ ಬಿಕ್ಕಳಿಸುತ್ತಿದ್ದ. ನಾನು ಮೀರಾಳ ಮೆಲ್ಲನೆಯ ಕೋಪದ ಧ್ವನಿ ಕೇಳಿಸಿಕೊಂಡೆ. ಇದು ನಿನ್ನ ಒಳ್ಳೆಯದಕ್ಕಾಗಿಯೇ. ಇದನ್ನು ಕೇಳಿ ನನಗೆ ಬಹಳ ಕೋಪ ಬಂತು. ಇದು ಎಂತಹ ಶಿಕ್ಷಣ! ಇದು ನನ್ನ ಮಗನನ್ನು ಮಧ್ಯರಾತ್ರಿಯಲ್ಲಿ ಅಳುವಂತೆ ಮಾಡುತ್ತಿದೆ. ಆ ಕ್ಷಣದಲ್ಲಿ ನಾನು ಒಂದು ನಿರ್ಧಾರ ಮಾಡಿದೆ. ಅದು ನಮ್ಮ ಜೀವನವನ್ನೇ ಬದಲಿಸಿತ್ತು. ಮರುದಿನ ಬೆಳಿಗ್ಗೆ ನಾನು ಮೀರಾಳ ಹತ್ತಿರ ಸುಳ್ಳು ಹೇಳಿದೆ, ನನಗೆ ಕಂಪನಿಯ ಕೆಲಸಕ್ಕಾಗಿ ಬೇಗ ಹೋಗಬೇಕಿದೆ ಎಂದು. ನಾನು ಒಂದು ಎಲೆಕ್ಟ್ರಾನಿಕ್ ಅಂಗಡಿಗೆ ಹೋದೆ ಮತ್ತು ಒಂದು ಸಣ್ಣ ಹಿಡನ್ ಕ್ಯಾಮರಾ ಕೊಂಡೆ. ಅದನ್ನು ನಾನು ನನ್ನ ಫೋನ್ನಲ್ಲಿ ನೋಡಬಹುದಿತ್ತು. ನಾನು ಎಂದಿಗೂ ಯೋಚಿಸಿರಲಿಲ್ಲ ನನ್ನದೇ ಹೆಂಡತಿಯ ಮೇಲೆ ಕಣ್ಣಿಡಲು ನಾನು ಹಿಡನ್ ಕ್ಯಾಮರಾ ಹಾಕಬೇಕಾಗುತ್ತದೆ ಎಂದು. ಆದರೆ ನನ್ನ ಮಗನ ಸುರಕ್ಷತೆ ನನಗೆ ಅತಿ ಮುಖ್ಯವಾಗಿತ್ತು. ನಾನು ಮನೆಗೆ ಬಂದಾಗ ಮೀರಾ ಅಡುಗೆ ಮನೆಯಲ್ಲಿ ಮಧ್ಯಾಹ್ನದ ಅಡುಗೆ ಮಾಡುತ್ತಿದ್ದಳು. ಆರ್ಯನ್ ಶಾಲೆಗೆ ಹೋಗುತ್ತಿದ್ದನು. ಇದು ಪೂರ್ಣವಾಗಿ ಸರಿಯಾದ ಸಮಯವಾಗಿತ್ತು. ನಾನು ಗಟ್ಟಿಯಾಗಿ ಕ್ಯಾಮರಾವನ್ನು ಆರ್ಯನ ಕೋಣೆಯಲ್ಲಿ ಹಚ್ಚಿದೆ. ನಾನು ಅದನ್ನು ಬುಕ್ಸ್ ಶೆಲ್ಫ್ನಲ್ಲಿ ಆಟದ ಸಾಮಾನುಗಳ ಮಧ್ಯೆ ಅಡಗಿಸಿದೆ. ಅದು ಎಷ್ಟು ಚಿಕ್ಕದಾಗಿತ್ತು ಎಂದರೆ ಯಾರಿಗೂ ತಿಳಿಯುತ್ತಿರಲಿಲ್ಲ. ನಡುಗುವ ಕೈಗಳಿಂದ ನಾನು ಅದನ್ನು ಸೆಟ್ ಮಾಡಿದೆ ಮತ್ತು ಫೋನ್ನಲ್ಲಿ ಚೆಕ್ ಮಾಡಿದೆ. ಎಲ್ಲವೂ ಪೂರ್ಣವಾಗಿ ಸರಿಯಾಗಿ ಕೆಲಸ ಮಾಡುತ್ತಿತ್ತು. ನನಗೆ ನೆಮ್ಮದಿ ಮತ್ತು ತಪ್ಪು ಎರಡರ ಅನುಭವವಾಯಿತು. ನೆಮ್ಮದಿ ಏಕೆಂದರೆ ಈಗ ಸತ್ಯ ಹೊರಗೆ ಬರುತ್ತದೆ ಎಂದು, ಮತ್ತು ತಪ್ಪು ಏನೆಂದರೆ ನಾನು ನನ್ನದೇ ಮನೆಯ ಒಳಗಡೆ ಇದೆಲ್ಲವನ್ನು ಮಾಡುತ್ತಿದ್ದೇನೆ ಎಂದು. ಆ ರಾತ್ರಿ ಡಿನ್ನರ್ನಲ್ಲಿ ನಾನು ಸಾಮಾನ್ಯವಾಗಿ ಇರಲು ಪ್ರಯತ್ನಿಸುತ್ತಿದ್ದೆ, ಆದರೆ ನನ್ನ ಎದೆ ಭಯದಿಂದ ತುಂಬಿತ್ತು. ಆರ್ಯನ್ ಮತ್ತೆ ಮೌನವಾಗಿದ್ದನು. ಮೀರಾಳನ್ನು ಭಯದಿಂದ ನೋಡುತ್ತಿದ್ದನು. ನಾನು ತಿಳಿಸಿದೆ, ನಾನು ನಾಳೆಯೇ ಚೆನ್ನೈಗೆ ಹೋಗುತ್ತಿದ್ದೇನೆ. ಕನಿಷ್ಠ 2 ವಾರಗಳ ಕಾಲ ಅಲ್ಲಿ ಉಳಿಯುತ್ತೇನೆ. ಆರ್ಯನ್ ಕುಸಿದು ಹೋದನು ಮತ್ತು ಮೀರಾಳ ಕಣ್ಣುಗಳಲ್ಲಿ ಒಂದು ಸಣ್ಣ ಹೊಳಪು ಬಂತು. ಅದು ಈಗ ನನಗೆ ಸಂಶಯಾಸ್ಪದವಾಗಿ ಕಾಣುತ್ತಿತ್ತು. ಅವಳು ಒಂದು ಸಣ್ಣ ಸ್ಮೈಲ್ ನೀಡಿ ಹೇಳಿದಳು, ನಾವು ನಿಮ್ಮನ್ನು ನೆನಪಿಸಿಕೊಳ್ಳುತ್ತೇವೆ ಎಂದು. ನಾನು ಆರ್ಯನನ್ನು ಮಲಗಿಸಲು ಹೋದಾಗ ಅವನು ನನ್ನ ಕೈ ಗಟ್ಟಿಯಾಗಿ ಹಿಡಿದನು. ಅವನ ಧ್ವನಿಯಲ್ಲಿ ಬಹಳ ಆತಂಕವಿತ್ತು. ಅವನು ಕೇಳಿದನು, ಪಪ್ಪ, ನೀವು ಪ್ರಯಾಣಕ್ಕೆ ಹೋಗಲೇಬೇಕೇ? ನಾನು ಅವನನ್ನು ಅಪ್ಪಿಕೊಂಡೆ. ಹೌದು ಮಗನೇ, ಆದರೆ ಈ ಸಮಯ ಬೇಗನೆ ಕಳೆದು ಹೋಗುತ್ತದೆ. ಕ್ಯಾಮರಾ ಹಚ್ಚಿ ನಾನು ಸರಿಯಾದ ಕೆಲಸ ಮಾಡಿದ್ದೇನೆಂದು ಆ ಕ್ಷಣದಲ್ಲಿ ನನಗೆ ಖಾತ್ರಿಯಾಯಿತು.
ಮುಂದಿನ ಸಂಜೆ ನಾವಿಬ್ಬರೇ ಇದ್ದಾಗ ನಾನು ಅವನಿಗೆ ಮತ್ತೆ ಭರವಸೆ ನೀಡಿದೆ. ನೀನು ನನಗೆ ಏನನ್ನು ಹೇಳಬೇಕೆಂದಿರುವೆ ಅದನ್ನು ಹೇಳಬಹುದು ಆರ್ಯನ್. ಯಾರಾದರೂ ನಿನ್ನನ್ನು ತಡೆದರೂ ಕೂಡ ಅವನು ಬೇರೆ ಯಾರಾದರೂ ಇದ್ದಾರೇನೋ ಎಂಬಂತೆ ಬಾಗಿಲ ಕಡೆ ಚೆಕ್ ಮಾಡುವಂತೆ ನೋಡಿದನು. ನನಗೆ ಹೇಳಲು ಸಾಧ್ಯವಿಲ್ಲ ಪಪ್ಪ. ನಾನು ಅವನನ್ನು ಅಪ್ಪಿಕೊಂಡು ಮೆಲ್ಲನೆ ಹೇಳಿದೆ, ನಾನು ನಿನ್ನನ್ನು ಯಾವಾಗಲೂ ಕಾಪಾಡುತ್ತೇನೆ ಎಂದು. ರಾತ್ರಿ ಮೀರಾ ನಾನು ಗಾಢ ನಿದ್ದೆಯಲ್ಲಿದ್ದೇನೆ ಎಂದು ತಿಳಿದು ಮೆಲ್ಲನೆ ಎದ್ದಳು. ನಾನು ಬೇಗನೆ ನನ್ನ ಫೋನ್ ಎತ್ತಿಕೊಂಡೆ ಮತ್ತು ಕ್ಯಾಮರಾ ಆನ್ ಮಾಡಿದೆ. ನನ್ನ ಹೃದಯ ಬಹಳ ಜೋರಾಗಿ ಬಡಿಯುತ್ತಿತ್ತು. ಸ್ಕ್ರೀನ್ ಮೇಲೆ ನಾನು ಮೀರಾ ಆರ್ಯನ್ನ ಕೋಣೆಗೆ ಹೋಗುವುದನ್ನು ನೋಡಿದೆ. ಅವಳು ಸದ್ದಿಲ್ಲದೆ ಬಾಗಿಲು ಮುಚ್ಚಿದಳು. ಆರ್ಯನ್ ಎಚ್ಚರವಾಗಿದ್ದ. ಬೆಡ್ ಮೇಲೆ ಮಲಗಿದ್ದ. ಅವನು ಆ ರಾತ್ರಿಯ ಭೇಟಿಗಾಗಿ ಕಾಯುತ್ತಿದ್ದವನಂತೆ. ನಾನು ನೋಡಿದೆ, ಅವನು ನಡುಗುತ್ತಿದ್ದ ಮತ್ತು ಕಂಬಳಿಯನ್ನು ಮೆಲ್ಲನೆ ಎಳೆದುಕೊಳ್ಳುತ್ತಿದ್ದ. ಅಮ್ಮ ಪ್ಲೀಸ್, ಅವನು ಮೆಲ್ಲನೆ ಹೇಳಿದನು. ನಾನು ಇಂದು ಒಳ್ಳೆಯವನಾಗಿದ್ದೇನೆ. ನಿನಗೆ ಗೊತ್ತಲ್ಲ, ಇದರಿಂದ ಯಾವುದೇ ವ್ಯತ್ಯಾಸವಾಗುವುದಿಲ್ಲ, ಹೌದಲ್ಲವೇ? ಮೀರಾ ಅಂತಹ ಒಂದು ಧ್ವನಿಯಲ್ಲಿ ಉತ್ತರ ನೀಡಿದಳು. ಅದು ನನಗೆ ಬಹಳ ತೀಕ್ಷ್ಣ ಮತ್ತು ಅಪರಿಚಿತವಾಗಿ ಅನ್ನಿಸಿತು. ನನ್ನ 8 ವರ್ಷದ ಮಗನ ಧ್ವನಿಯಲ್ಲಿ ಅವಳ ತೀಕ್ಷ್ಣ ಧ್ವನಿ ಬಂದ್ ಮಾಡಿತು. ನನ್ನ ಕೈಗಳು ಎಷ್ಟು ನಡುಗುತ್ತಿದ್ದವೆಂದರೆ ನನ್ನ ಫೋನ್ ಕೆಳಗೆ ಬೀಳುವಂತಿತ್ತು. ಅವನ ಬಾಯಿಗೆ ಟೇಪ್ ಹಾಕಿದಳು. ಈಗ ಸರಿಯಾಗಿದೆ, ಮೀರಾ ಮೆಲ್ಲನೆಯ ಧ್ವನಿಯಲ್ಲಿ ಹೇಳಿದಳು. ಈಗ ನಾವು ಯಾರಿಗೂ ತೊಂದರೆ ಕೊಡುವುದಿಲ್ಲ, ಹೌದಲ್ಲವೇ? ನಂತರ ಅವಳು ಬಟ್ಟೆಯ ಇನ್ನೊಂದು ಪ್ಯಾಕೆಟ್ನಿಂದ ಒಂದು ಚಪ್ಪಲಿಯನ್ನು ಹೊರತೆಗೆದಳು. ಆರ್ಯನ್ ಸದ್ದಿಲ್ಲದೆ ಕಣ್ಣೀರು ಹಾಕುತ್ತಾ ತನ್ನ ಕಣ್ಣುಗಳಿಂದ ಸಹಾಯಕ್ಕಾಗಿ ಬೇಡಲು ಪ್ರಯತ್ನಿಸಿದನು. ಇದು ನಿನ್ನ ಒಳ್ಳೆಯದಕ್ಕಾಗಿಯೇ ಎಂದು ಅವಳು ಆ ತಣ್ಣನೆಯ ಧ್ವನಿಯಲ್ಲಿ ಹೇಳಿದಳು. ಅದನ್ನು ನಾನು ಮದುವೆಯಾಗಿರುವ ಹೆಣ್ಣಿನ ದನಿಯೆಂದು ಗುರುತಿಸಲು ಸಾಧ್ಯವಾಗುತ್ತಿರಲಿಲ್ಲ. ಒಂದು ದಿನ ನೀನು ನನಗೆ ಈ ಪಾಠ ಕಲಿಸಿದ್ದಕ್ಕಾಗಿ ಥ್ಯಾಂಕ್ಸ್ ಹೇಳುತ್ತೀಯಾ ಎಂದು ಹೇಳಿದಳು. ಮುಂದೆ ನಡೆದದ್ದು ನನ್ನ ಜೀವನದಲ್ಲಿ ನೋಡಿದ ಅತಿ ಕಷ್ಟದ ವಿಷಯವಾಗಿತ್ತು. ಮೀರಾ ಚಪ್ಪಲಿಯಿಂದ ನನ್ನ ಮಗನನ್ನು ಹೊಡೆಯಲು ಪ್ರಾರಂಭಿಸಿದಳು. ಇವು ಮೆಲ್ಲನೆಯ ಪೆಟ್ಟುಗಳಲ್ಲ, ಇದು ಜೋರಾಗಿ ಮತ್ತೆ ಮತ್ತೆ ಮಾಡುತ್ತಿದ್ದ ಹಲ್ಲೆಯಾಗಿತ್ತು. ಮತ್ತು ಅವಳು ಮೆಲ್ಲನೆ ಹೇಳುತ್ತಿದ್ದಳು, ನೀನು ಪಾಠ ಕಲಿಯಬೇಕು ಎಂದು. ಆರ್ಯನ್ ಬಾಯಿಗೆ ಟೇಪ್ ಹಾಕಿದ್ದರಿಂದ ಕಿರುಚಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಅವನ ಶರೀರ ಪ್ರತಿ ಪೆಟ್ಟಿಗೆ ನಡುಗುತ್ತಿತ್ತು. ನಾನು ನೋಡಿದೆ, ಅವನ ಪುಟ್ಟ ಹೆಗಲುಗಳು ಸದ್ದಿಲ್ಲದೆ ಅಳುವುದರಿಂದ ಅಲುಗಾಡುತ್ತಿದ್ದವು. ಅವನ ದಿಂಬಿನ ಮೇಲೆ ಕಣ್ಣೀರು ತುಂಬಿತ್ತು. ಮತ್ತು ಅತಿ ಕೆಟ್ಟ ವಿಷಯವೇನೆಂದರೆ ಅವನ ಕಣ್ಣುಗಳಲ್ಲಿ ದುಃಖ ಮತ್ತು ಸೋಲನ್ನು ಒಪ್ಪಿಕೊಂಡ ಒಂದು ಮಿಶ್ರಿತ ಭಾವವಿತ್ತು. ಇದು ಅವನಿಗೆ ಪ್ರತಿದಿನ ನಡೆಯುತ್ತಿರುವಂತೆ ಇತ್ತು. ನನ್ನ ಹೃದಯ ಹೇಳುತ್ತಿತ್ತು, ಓಡಿ ಹೋಗಿ ಇದನ್ನು ತಡೆಯಬೇಕೆಂದು. ಆದರೆ ನನ್ನ ಒಳಗಿನ ಒಂದು ಭಾಗ ಹೇಳಿತು, ನನಗೆ ಪಕ್ಕಾ ಸಾಕ್ಷಿ ಬೇಕು ಎಂದು. ನಾನು ಈ ದೌರ್ಜನ್ಯದ ರೆಕಾರ್ಡಿಂಗ್ ಮಾಡಬೇಕಿತ್ತು. ಇದರಿಂದ ಆರ್ಯನ್ ಮತ್ತೆಂದು ಈ ದುಃಖ ಅನುಭವಿಸಬಾರದೆಂದು. ಒಡೆದ ಹೃದಯದಿಂದ ನಾನು ರೆಕಾರ್ಡಿಂಗ್ ಮಾಡುತ್ತಿದ್ದೆ. ಇದು ಇಂದು ನಿನ್ನ ಪಪ್ಪ ಜೊತೆ ಬಹಳ ಜಾಸ್ತಿ ಮಾತನಾಡಿದ್ದಕ್ಕಾಗಿ ಎಂದು ಮೀರಾ ಹೊಡೆಯುತ್ತಾ ಹೇಳುತ್ತಿದ್ದಳು. ನಿನಗೆ ಗೊತ್ತು, ನೀನು ಅವರಿಗೆ ನಮ್ಮ ಈ ವಿಷಯ ಹೇಳಲು ಸಾಧ್ಯವಿಲ್ಲ ಎಂದು. ಕೊನೆಗೆ ಅವಳಿಗೆ ಇಂದು ಇಷ್ಟು ಸಾಕು ಎಂದು ಅನಿಸಿರಬೇಕು. ಅವಳು ನಿಲ್ಲಿಸಿದಳು. ಆರ್ಯನ್ ಬೆಡ್ ಮೇಲೆ ಮುದುರಿಕೊಂಡು ಬಿದ್ದಿದ್ದ. ನಮ್ಮ ವಾಗ್ದಾನ ನೆನಪಿದೆಯೇ? ಮೀರಾ ಅವನ ಮೇಲೆ ಬಗ್ಗಿ ಹೇಳಿದಳು. ಒಂದು ವೇಳೆ ನೀನು ನಿನ್ನ ಪಪ್ಪಾಗೆ ಏನಾದರೂ ಹೇಳಿದರೆ ನನಗೆ ತಿಳಿಯುತ್ತದೆ ಮತ್ತು ಆಮೇಲೆ ತುಂಬ ಕೆಟ್ಟದಾಗುತ್ತದೆ. ನಂತರ ಅವಳು ಟೇಪನ್ನು ಜೋರಾಗಿ ಅವನ ಬಾಯಿಂದ ಎಳೆದಳು. ಅದರಿಂದ ಆರ್ಯನ್ ನೋವಿನಿಂದ ಒದ್ದಾಡಿದನು. ಈಗ ನಿನ್ನ ಮುಖ ಒರೆಸಿಕೋ ಮತ್ತು ಮಲಗಿಕೋ ಮತ್ತು ನನಗೆ ಯಾವುದೇ ಶಬ್ದ ಕೇಳಬಾರದು, ಅರ್ಥವಾಯಿತೆ? ಆರ್ಯನ್ ಹೆದರಿ ಸರಿ ಎಂದು ತಲೆಯಲಾಡಿಸಿದನು. ಮೀರಾ ಕಂಬಳಿಯನ್ನು ಸರಿಪಡಿಸಿದಳು. ಏನೂ ಆಗಿಯೇ ಇಲ್ಲವೇನೋ ಎಂಬಂತೆ ಮತ್ತು ನಂತರ ರೂಮ್ನಿಂದ ಹೊರಟು ಹೋದಳು. ಕತ್ತಲೆಯ ಕೋಣೆಯಲ್ಲಿ ಫೋನ್ ಇನ್ನು ನನ್ನ ಕೈಯಲ್ಲೇ ಇತ್ತು ಮತ್ತು ನಾನು ನೋಡಿರುವ ಚಿತ್ರಗಳು ನನ್ನ ಮಿದುಳಿನಲ್ಲಿ ಅಚ್ಚೊತ್ತಿದ್ದವು. ನಾನು ಸದ್ದಿಲ್ಲದೆ ಅಳುತ್ತಿದ್ದೆ. ನಾನು ಇದೆಲ್ಲವನ್ನು ಏಕೆ ಗಮನಿಸಲಿಲ್ಲ? ನಾನು ನನ್ನ ಮಗನನ್ನು ಇಷ್ಟು ದೀರ್ಘ ಕಾಲದವರೆಗೆ ಒಬ್ಬಂಟಿಯಾಗಿ ಮತ್ತು ದುಃಖಿತನನ್ನಾಗಿ ಹೇಗೆ ಬಿಟ್ಟೆ? ಯಾವಾಗ ಮೀರಾ ಮರಳಿ ಬಂದಳೋ ನಾನು ಮಲಗಿದಂತೆ ನಟಿಸಿದೆ. ಆದರೆ ನಾನು ಇಡೀ ರಾತ್ರಿ ಎಚ್ಚರವಾಗಿದ್ದೆ. ನಾನು ಮಧ್ಯದಲ್ಲಿ ಕ್ಯಾಮರಾ ಚೆಕ್ ಮಾಡುತ್ತಿದ್ದೆ. ಆರ್ಯನ್ ಆ ಹರಿದ ಟೆಡ್ಡಿ ಬೇರ್ ಹಿಡಿದುಕೊಂಡು ಸದ್ದಿಲ್ಲದೆ ಅಳುತ್ತಿದ್ದ ಮತ್ತು ನಂತರ ಸುಸ್ತಾಗಿ ಅವನು ಮಲಗಿದನು. ನಾನು ನನಗೆ ವಾಗ್ದಾನ ಮಾಡಿಕೊಂಡೆ, ನಾನು ಅವನನ್ನು ಈ ಸಂಕಷ್ಟದಿಂದ ಹೊರತರಲು ಎಲ್ಲವನ್ನೂ ಮಾಡುತ್ತೇನೆ ಎಂದು. ಮರುದಿನ ಬೆಳಿಗ್ಗೆ ನಾನು ಮೀರಾಳಿಗಿಂತ ಮುಂಚೆ ಎದ್ದೆ ಮತ್ತು ಆರ್ಯನ್ಗಾಗಿ ಉಪಹಾರ ಸಿದ್ಧಪಡಿಸಿದೆ. ಅವನು ಕಿಚನ್ಗೆ ಬಂದಾಗ ಅವನ ಮುಖದ ಮೇಲೆ ಅದೇ ಗಾಢ ಕಪ್ಪು ವರ್ತುಲಗಳಿದ್ದವು. ನಾನು ಅವನನ್ನು ನೋಡಿ ನಾರ್ಮಲ್ ಆಗಿರಲು ಪ್ರಯತ್ನಿಸಿದೆ. ಚೆನ್ನಾಗಿ ನಿದ್ದೆ ಮಾಡಿದೀಯಾ ಮಗನೇ? ಅವನು ಯೋಚಿಸದೆ ಹೌದು ಎಂದನು. ನಾನು ಬಗ್ಗಿ ಅವನ ಹತ್ತಿರ ಬಂದೆ. ಆರ್ಯನ್, ನನ್ನ ಕಡೆ ನೋಡು. ಅವನು ನಿಧಾನವಾಗಿ ಕಣ್ಣು ಎತ್ತಿದಾಗ ಅದರಲ್ಲಿ ಎಲ್ಲ ಭಯ ಮತ್ತು ದುಃಖ ಕಾಣಿಸುತ್ತಿತ್ತು. ನಾನು ನಿನ್ನನ್ನು ಬಹಳ ಪ್ರೀತಿಸುತ್ತೇನೆ. ನಾನು ಅವನ ಪುಟ್ಟ ಕೈಗಳನ್ನು ಹಿಡಿದು ಹೇಳಿದೆ. ಮತ್ತು ನಾನು ನಿನ್ನನ್ನು ಉಳಿಸಲು ಎಲ್ಲವನ್ನೂ ಮಾಡುತ್ತೇನೆ. ನೀನು ನನ್ನನ್ನು ನಂಬುತ್ತೀಯಾ? ಸ್ವಲ್ಪ ಸಮಯದವರೆಗೆ ಅವನ ಕಣ್ಣುಗಳಲ್ಲಿ ಭರವಸೆಯ ಒಂದು ಹೊಳಪು ಕಂಡಿತು. ಆದರೆ ನಾವು ಯಾವಾಗ ಮೀರಾ ಬರುತ್ತಿರುವುದನ್ನು ಕೇಳಿಸಿಕೊಂಡೆವೋ ಅದು ಮತ್ತೆ ಭಯಕ್ಕೆ ಬದಲಾಯಿತು. ಮೀರಾ ಬಂದಳು.
ಮತ್ತು ಒಬ್ಬ ತಾಯಿಯಂತೆ ಪ್ರೀತಿಯಿಂದ ಕಾಫಿ ಹಾಕಿದಳು. ಇಂದು ನೀನು ಎಷ್ಟು ಗಂಟೆಗೆ ಹೋಗುತ್ತೀಯಾ? ಅವಳು ಸಾಮಾನ್ಯವಾಗಿ ಕೇಳಿದಳು. ಮಧ್ಯಾಹ್ನದ ಊಟದ ನಂತರ. ನಾನು ನನ್ನ ದನಿಯನ್ನು ನಾರ್ಮಲ್ ಆಗಿ ಇಟ್ಟುಕೊಳ್ಳಲು ಪ್ರಯತ್ನಿಸುತ್ತಾ ಹೇಳಿದೆ. ಬಹಳ ಒಳ್ಳೆಯದು. ಅವಳು ಸ್ಮೈಲ್ ಮಾಡಿದಳು. ಚಿಂತೆ ಮಾಡಬೇಡ, ನಾವು ಚೆನ್ನಾಗಿರುತ್ತೇವೆ. ಹೌದಲ್ಲವೇ ಆರ್ಯನ್? ಆರ್ಯನ್ ಬರೀ ತಲೆ ಅಲ್ಲಾಡಿಸಿದನು. ಉಪಹಾರದ ನಂತರ ಯಾವಾಗ ಮೀರಾ ಆರ್ಯನನ್ನು ಸ್ಕೂಲ್ಗೆ ಬಿಡಲು ಹೋದಳೋ ನಾನು ಬೇಗನೆ ಆ ವಿಡಿಯೋ ಕಾಪಿ ಮಾಡಿದೆ. ನಾನು ಫೈಲ್ಗಳನ್ನು ಒಂದು ಪೆನ್ ಡ್ರೈವ್ನಲ್ಲಿ ಹಾಕಿದೆ ಮತ್ತು ಇಂಟರ್ನೆಟ್ನಲ್ಲಿ ಕೂಡ ಅಪ್ಲೋಡ್ ಮಾಡಿದೆ. ನಾನು ಆ ಕೆಟ್ಟ ದೌರ್ಜನ್ಯದ ಆದರೆ ಬಹಳ ಮುಖ್ಯವಾದ ಸಾಕ್ಷಿಯನ್ನು ಕಳೆದುಕೊಳ್ಳುವ ಅಪಾಯ ತೆಗೆದುಕೊಳ್ಳಲು ಸಾಧ್ಯವಿರಲಿಲ್ಲ. ಯಾವಾಗ ನಾನು ಮಧ್ಯಾಹ್ನ ಪ್ರಯಾಣಕ್ಕಾಗಿ ಮತ್ತೆ ಹೊರಟಾಗ ಇದು ಸಾಮಾನ್ಯ ಕೆಲಸದ ಟ್ರಿಪ್ ಆಗಿರಲಿಲ್ಲ. ಪ್ರತಿ ಕಿಲೋಮೀಟರ್ ನಾನು ಮನೆಯಿಂದ ದೂರ ಹೋಗುತ್ತಿದ್ದಂತೆ ನನ್ನ ಮನಸ್ಸು ಭಾರವಾಗುತ್ತಿತ್ತು. ಆದರೆ ನನ್ನ ಹತ್ತಿರ ಈಗ ಒಂದು ಪ್ಲಾನ್ ಇತ್ತು. ರಾತ್ರಿ ನಾನು ಒಂದು ನಿಲುಗಡೆಯ ಜಾಗದಲ್ಲಿ ಟ್ರಕ್ ಪಾರ್ಕ್ ಮಾಡಿದೆ ಮತ್ತು ದುಃಖದಿಂದ ಕ್ಯಾಮರಾ ಆನ್ ಮಾಡಿದೆ ಮತ್ತು ನನಗೆ ಸಂಶಯವಿದ್ದಂತೆ ಆಯಿತು. ಮೀರಾ ರೂಮ್ಗೆ ಹೋದಳು, ಬಾಗಿಲು ಮುಚ್ಚಿದಳು ಮತ್ತು ಅವಳು ಬಾಯಿಗೆ ಟೇಪ್ ಹಚ್ಚಿದಳು. ಮೆಲ್ಲನೆ ಅವಳು ಹೇಳಿದಳು, ನಿನ್ನ ಪಪ್ಪಾಗೆ ಇದು ಎಂದಿಗೂ ತಿಳಿಯುವುದಿಲ್ಲ. ಆ ಕ್ಷಣದಲ್ಲಿ ನಾನು ಕೊನೆಯ ನಿರ್ಧಾರ ತೆಗೆದುಕೊಂಡೆ. ನಾನು ಪ್ರಯಾಣದಿಂದ ಮರಳಿ ಬರುವವರೆಗೆ ಕಾಯಲು ಸಾಧ್ಯವಿರಲಿಲ್ಲ. ನನ್ನ ಮಗು ಆ ಮನೆಯಲ್ಲಿ ಇನ್ನೊಂದು ರಾತ್ರಿ ಕೂಡ ಇರುವುದಿಲ್ಲ. ನಡುಗುವ ಕೈಗಳಲ್ಲಿ ಮತ್ತು ಕಣ್ಣಿನಲ್ಲಿ ನೀರು ತುಂಬಿಕೊಂಡು ನಾನು ನನ್ನ ಭಾವ ವಿಜಯ್ಗೆ ಫೋನ್ ಮಾಡಿದೆ. ವಿಜಯ್ ಮೀರಾಳ ಅಣ್ಣ, ಆದರೆ ಅವನು ಯಾವಾಗಲೂ ಒಬ್ಬ ಒಳ್ಳೆಯ ಮತ್ತು ಸತ್ಯವಂತ ಮನುಷ್ಯನಾಗಿದ್ದನು ಮತ್ತು ಆರ್ಯನನ್ನು ಬಹಳ ಪ್ರೀತಿಸುತ್ತಿದ್ದನು. ವಿಜಯ್ ಗಾಬರಿಯಿಂದ ಕೇಳಿದನು. ನಾನು ಅವನಿಗೆ ಬಹಳ ಮುಖ್ಯವಾದ ವಿಷಯವಿದೆ ಎಂದು ತಿಳಿಸಿದೆ ಮತ್ತು ಅವನು ಈಗಲೇ ನನ್ನ ಮನೆಗೆ ಹೋಗಿ ಆರ್ಯನನ್ನು ಅಲ್ಲಿಂದ ಕರೆತರಬೇಕು ಎಂದು ಹೇಳಿದೆ. ಯಾವುದಾದರೂ ನೆಪ ಹೇಳು, ನಾನು ಹೇಳಿದೆ. ಅವನ ಆಫೀಸ್ನ ಯಾವುದೋ ಬಹಳ ಮುಖ್ಯ ಕೆಲಸವಿದೆ ಅಥವಾ ಪ್ರಿಯಾಳಿಗೆ ದೀಪಾವಳಿ ಗಿಫ್ಟ್ ಮಾಡಬೇಕಿದೆ ಎಂದು. ಏನೇ ಆಗಲಿ ನನ್ನ ಮಗನನ್ನು ಮೀರಾಳಿಂದ ದೂರ ಕರೆದೊಯ್ಯು. ವಿಜಯ್ ಹೆದರಿದನು. ಆದರೆ ನಾನು ಅವನಿಗೆ ನಂಬಿಕೆ ಇಡಲು ಒತ್ತಾಯಿಸಿದೆ. ಅವನು ಒಂದು ಕ್ಷಣ ಮೌನವಾಗಿದ್ದನು ಮತ್ತು ನಂತರ ಗಂಭೀರ ದನಿಯಲ್ಲಿ ಹೇಳಿದನು, ಸರಿ, ನೀನು ನನ್ನ ಮೇಲೆ ನಂಬಿಕೆ ಇಡಬಹುದು. ನಾನು ಈಗಲೇ ಹೋಗುತ್ತೇನೆ. ಥ್ಯಾಂಕ್ ಯು. ನಾನು ದೀರ್ಘ ಉಸಿರು ಬಿಟ್ಟೆ. ಯಾವಾಗ ಅವನು ಸೇಫ್ ಆಗುತ್ತಾನೋ ಆಗ ನನಗೆ ಫೋನ್ ಮಾಡು ಮತ್ತು ಮೀರಾಳಿಗೆ ಏನನ್ನೂ ಹೇಳಬೇಡಿ ಎಂದೆ. ನಾನು ಫೋನ್ ಬಂದ್ ಮಾಡಿದೆ ಮತ್ತು ತಕ್ಷಣವೇ ಮನೆ ಕಡೆಗೆ ಟ್ರಕ್ ಓಡಿಸಲು ಪ್ರಾರಂಭಿಸಿದೆ. ನನಗೆ ಸಾಮಾನು ತಲುಪಿಸುವ ಚಿಂತೆ ಇರಲಿಲ್ಲ. 1.5 ಗಂಟೆಯ ನಂತರ ವಿಜಯ್ನ ಫೋನ್ ಬಂತು. ರೋಹನ್, ಆರ್ಯನ್ ನನ್ನ ಮನೆಯಲ್ಲಿ ಸೇಫ್ ಆಗಿದ್ದಾನೆ. ಅವನು ತಿಳಿಸಿದ. ಅವನು ಮೀರಾಳಿಗೆ ಪ್ರಿಯಾಗೆ ಒಂದು ಒಳ್ಳೆಯ ಗಿಫ್ಟ್ ಮಾಡಲು ಆರ್ಯನ್ ಹೆಲ್ಪ್ ಬೇಕಿದೆ ಎಂದು ಹೇಳಿದನಂತೆ. ಮೀರಾಳಿಗೆ ಸಂಶಯವಾಯಿತು, ಆದರೆ ಅವಳು ಹೋಗಲು ಬಿಟ್ಟಳು. ನಾನು ಒಂದು ಕ್ಷಣ ಕಣ್ಣು ಮುಚ್ಚಿ ಭಗವಂತನಿಗೆ ಧನ್ಯವಾದ ಹೇಳಿದೆ. ಹೇಗಿದ್ದಾನೆ ಅವನು? ಮೌನವಾಗಿದ್ದಾನೆ, ಸ್ವಲ್ಪ ಹೆದರಿದ್ದಾನೆ. ಅವನು ನಿನ್ನ ಬಗ್ಗೆ ಬಹಳ ಬಾರಿ ಕೇಳಿದ್ದಾನೆ. ನಾನು ಆರ್ಯನ್ ಜೊತೆ ಮಾತನಾಡಿದಾಗ ಅವನು ಮೆಲ್ಲನೆ ಪಪ್ಪ ಎಂದನು. ನಾನು ಅವನಿಗೆ ಭರವಸೆ ನೀಡಿದೆ. ನಾನು ಈಗಲೇ ಮನೆಗೆ ಮರಳಿ ಬರುತ್ತಿದ್ದೇನೆ ಮತ್ತು ಅಲ್ಲಿಯವರೆಗೆ ನೀನು ವಿಜಯ್ ಅಂಕಲ್ ಜೊತೆ ಸುರಕ್ಷಿತವಾಗಿರುತ್ತೀಯಾ ಎಂದು. ಪಪ್ಪ ಥ್ಯಾಂಕ್ ಯು, ಅವನು ಹೇಳಿದನು. ಈ ಒಂದು ಸಣ್ಣ ಥ್ಯಾಂಕ್ ಯು ಕೇಳಿ ನನ್ನ ಹೃದಯ ಒಡೆಯಿತು. ನನ್ನ ಮಗ ಹಲ್ಲೆಯಿಂದ ರಕ್ಷಿಸಿದ್ದಕ್ಕಾಗಿ ಧನ್ಯವಾದ ಹೇಳುತ್ತಿದ್ದ. ಅಮ್ಮನಿಂದ ರಕ್ಷಿಸಿದ್ದಕ್ಕಾಗಿ ಯಾರೋ ಅವನಿಗೆ ಉಪಕಾರ ಮಾಡಿದಂತೆ. ವಿಜಯ್ ಮತ್ತೆ ಫೋನ್ ಮಾಡಿದ. ನಾನು ಅವನಿಗೆ ಎಲ್ಲವನ್ನೂ ತಿಳಿಸಿದೆ. ಮೀರಾ ಅವನನ್ನು ಹೊಡೆಯುತ್ತಿದ್ದುದು, ಅವನು ಶಬ್ದ ಮಾಡದಂತೆ ಬಾಯಿಗೆ ಟೇಪ್ ಹಚ್ಚುತ್ತಿರುವುದು. ಇದರಿಂದ ವಿಜಯ್ ಬಹಳ ಹೊತ್ತು ಮೌನವಾಗಿದ್ದನು. ಓ ಮೈ ಗಾಡ್, ಅವನು ಮೆಲ್ಲನೆ ಹೇಳಿದನು. ಇವಳು ನನ್ನ ತಂಗಿಯೇ? ಅವಳು ಇದೇನು ಮಾಡುತ್ತಿದ್ದಾಳೆ? ನಾನು ಹೇಳಿದೆ, ನನ್ನ ಹತ್ತಿರ ವಿಡಿಯೋಗಳು ಇವೆ ಎಂದು. ನಾನು ಅವನಿಗೆ ಭರವಸೆ ನೀಡಿದೆ. ನಾನು ಬೆಳಿಗ್ಗೆಯೊಳಗೆ ಅವನ ಮನೆ ತಲುಪುತ್ತೇನೆ ಎಂದು. ನಾನು ಇಡೀ ರಾತ್ರಿ ನಿಲ್ಲಿಸದೆ ಟ್ರಕ್ ಓಡಿಸುತ್ತಲೇ ಇದ್ದೆ. ಪ್ರತಿ ಕ್ಷಣ ನನಗೆ ಆರ್ಯನ ದುಃಖ ನೆನಪಾಗುತ್ತಿತ್ತು. ಹೇಗೆ ಒಬ್ಬ ತಾಯಿ ತನ್ನ ಮಗುವಿನ ಜೊತೆ ಈ ರೀತಿ ಮಾಡಲು ಸಾಧ್ಯ? ಬೆಳಗ್ಗೆ 6 ಗಂಟೆಗೆ ನಾನು ಪೆಟ್ರೋಲ್ ಬಂಕ್ನಲ್ಲಿ ನಿಂತು ತೈಲ ತುಂಬಿಸಿದೆ. ನಾನು ಮೀರಾಳನ್ನು ಕ್ಯಾಮರಾದಲ್ಲಿ ನೋಡಿದೆ. ಆರ್ಯನ್ ಕೋಣೆ ಖಾಲಿ ಇತ್ತು. ನಾನು ಮೀರಾ ಫೋನ್ನಲ್ಲಿ ತನ್ನ ತಾಯಿಯ ಹತ್ತಿರ ಮಾತನಾಡುತ್ತಿರುವುದನ್ನು ಕೇಳಿಸಿಕೊಂಡೆ. ಗೊತ್ತಿಲ್ಲ ಅಮ್ಮ, ಮೀರಾ ಹೇಳುತ್ತಿದ್ದಳು. ವಿಜಯ್ ಆರ್ಯನನ್ನು ಇದುವರೆಗೆ ಮರಳಿ ಕರೆತಂದಿಲ್ಲ ಮತ್ತು ರೋಹನ್ ಕೂಡ ಪ್ರಯಾಣದಿಂದ ಬೇಗ ಮರಳಿ ಬರುತ್ತಿದ್ದಾನೆ. ನನಗೆ ಗೊತ್ತಿಲ್ಲ ಅವನಿಗೆ ಏನಾದರೂ ಸಂಶಯ ಬಂದಿದೆಯೇ ಎಂದು. ಆದರೆ ಅವನು ಕೆಲವು ದಿನಗಳಿಂದ ಬಹಳ ವಿಚಿತ್ರವಾಗಿ ನಡೆದುಕೊಳ್ಳುತ್ತಿದ್ದನು. ಅವನು ಹೇಳಿದ ಆರ್ಯನ್ ಹೆದರಿದ್ದಾನೆ ಎಂದು. ಅದಕ್ಕೆ ಅವನು ಏನನ್ನೂ ಹೇಳಿರಲಿಲ್ಲ. ಇದನ್ನು ಕೇಳಿ ನನಗೆ ತುಂಬ ಕೋಪ ಬಂತು. ಅವಳು ನನ್ನ ಮಗನಿಗೆ ನೋವು ಕೊಡುವುದರ ಬಗ್ಗೆ ಯಾವುದೋ ಸಾಮಾನ್ಯ ಸೀಕ್ರೆಟ್ ಇರುವಂತೆ ಮಾತನಾಡುತ್ತಿದ್ದಳು. ನಾನು ತಕ್ಷಣ ಟ್ರಕ್ನಲ್ಲಿ ಮತ್ತೆ ಕುಳಿತೆ ಮತ್ತು ವೇಗವಾಗಿ ಓಡಿಸಿದೆ. ಬೆಳಿಗ್ಗೆ 9 ಗಂಟೆಗೆ ನಾನು ವಿಜಯ್ ಮನೆ ತಲುಪಿದೆ. ವಿಜಯ್ ಚಿಂತಿತ ಮುಖದೊಂದಿಗೆ ಬಾಗಿಲು ತೆರೆದನು. ಅವನು ಈಗಲೂ ಮಲಗಿದ್ದಾನೆ. ಅವನು ಮೆಲ್ಲನೆ ಹೇಳಿದನು. ಅವನು ಬೆಳಿಗ್ಗೆ 5 ಗಂಟೆಗಷ್ಟೇ ಸರಿಯಾಗಿ ನಿದ್ದೆ ಮಾಡಿದ. ಬಹುಶಃ ಅವನಿಗೆ ಕಣ್ಣು ಮುಚ್ಚಲು ಹೆದರಿಕೆಯಾಗುತ್ತಿದ್ದಂತೆ ಕಾಣುತ್ತಿತ್ತು. ವಿಜಯ್ ನನ್ನನ್ನು ಗೆಸ್ಟ್ ರೂಮಿಗೆ ಕರೆದೊಯ್ದನು.
ಆರ್ಯನ್ ಕಂಬಳಿಯಲ್ಲಿ ಮುದುರಿಕೊಂಡಿದ್ದ. ಅವನ ಮುಖದ ಮೇಲೆ ಒಂದು ಶಾಂತಿಯ ಭಾವವಿತ್ತು. ಅದನ್ನು ನಾನು ಬಹಳ ದಿನಗಳಿಂದ ನೋಡಿರಲಿಲ್ಲ. ನಾನು ಬೆಡ್ನ ತುದಿಯಲ್ಲಿ ಕುಳಿತೆ ಮತ್ತು ಮೆಲ್ಲನೆ ಅವನ ಕೂದಲಿನ ಮೇಲೆ ಕೈಯಾಡಿಸಿದೆ. ವಿಜಯ್ ನನ್ನನ್ನು ಹಾಲ್ನಲ್ಲಿ ಮಾತನಾಡಲು ಕರೆದೊಯ್ದನು. ಅವನ ಜೊತೆ ಅವನ ವೈಫ್ ಪ್ರಿಯಾ ಕೂಡ ಇದ್ದಳು. ಪ್ರಿಯಾ ಅಳುತ್ತಾ ಹೇಳಿದಳು, ನಾನು ಅವನನ್ನು ನಿನ್ನೆ ರಾತ್ರಿ ಸ್ನಾನ ಮಾಡಿಸಲು ಶರ್ಟ್ ತೆಗೆದಿದ್ದೆ. ಅವನ ಬೆನ್ನಿನ ಮೇಲೆ ಕಲೆಗಳಿವೆ ರೋಹನ್, ಹಳೆಯ ಕಲೆಗಳು ಮತ್ತು ಹೊಸ ಕಲೆಗಳು ಅವನನ್ನು ಪ್ರತಿದಿನ ಹೊಡೆಯುತ್ತಿರುವಂತೆ ಕಾಣುತ್ತವೆ. ನನಗೆ ಗೊತ್ತು, ನಾನು ಕಣ್ಣೀರಿನೊಂದಿಗೆ ಹೇಳಿದೆ. ನಾನು ನೋಡಿದ್ದೇನೆ. ನಾನು ವಿಡಿಯೋಗಳನ್ನು ಅವರಿಗೆ ತೋರಿಸಿದೆ. ಪ್ರಿಯಾ ರೂಮ್ನಿಂದ ಹೊರಗೆ ಬಂದು ಅಳಲಾರಂಭಿಸಿದಳು. ವಿಜಯ್ ಸದ್ದಿಲ್ಲದೆ ನೋಡಿದ. ಅವನ ಮುಖ ಬಿಳುಚಿಕೊಂಡಿತು. ಕೈಗಳು ನಡುಗುತ್ತಿದ್ದವು. ಇದು ತುಂಬ ಅತಿಯಾಯಿತು. ನಾವು ಬೇಗ ಏನಾದರೂ ಮಾಡಬೇಕು. ನಾನು ಹೇಳಿದೆ, ಮೀರಾಳಿಗೆ ಸಂಶಯ ಬಂದಿದೆ ಎಂದು. ನಾನು ಆರ್ಯನನ್ನು ಸುರಕ್ಷಿತ ಜಾಗಕ್ಕೆ ಕರೆದೊಯ್ಯಬೇಕು ಮತ್ತು ಪೊಲೀಸ್ ಹತ್ತಿರ ಹೋಗಬೇಕು. ಅಷ್ಟರಲ್ಲಿ ಕಾರಿಡಾರ್ನಿಂದ ಒಂದು ಸಣ್ಣ ದನಿ ಬಂತು. ಪಪ್ಪಾ. ಆರ್ಯನ್ ತನ್ನ ಕಣ್ಣುಗಳನ್ನು ಉಜ್ಜಿಕೊಳ್ಳುತ್ತಾ ನಿಂತಿದ್ದನು. ಯಾವಾಗ ಅವನು ನನ್ನನ್ನು ನೋಡಿದನೋ ಅವನು ಓಡಿ ಬಂದು ನನ್ನ ತೋಳುಗಳಲ್ಲಿ ಬಂದಿಯಾದನು. ಬಿಕ್ಕಳಿಸುತ್ತಾ ನಾನು ಅವನನ್ನು ಜೋರಾಗಿ ಅಪ್ಪಿಕೊಂಡೆ. ಈಗ ಎಲ್ಲವೂ ಸರಿಯಾಗಿದೆ ಮಗನೇ, ನಾನು ಅವನ ಕಿವಿಯಲ್ಲಿ ಮೆಲ್ಲನೆ ಹೇಳಿದೆ. ಪಪ್ಪ ಇಲ್ಲಿದ್ದರೆ ಯಾರೂ ನನಗೆ ಮತ್ತೆ ನೋವು ಕೊಡುವುದಿಲ್ಲ. ಅವನು ನನ್ನನ್ನು ಅವನ ಜೀವನವೇ ನನ್ನ ಮೇಲೆ ನಿಂತಿರುವಂತೆ ಅಪ್ಪಿಕೊಂಡನು. ಅವನು ಸ್ವಲ್ಪ ಸಮಾಧಾನವಾದಾಗ ನಾನು ಅವನ ಪುಟ್ಟ ಕೈಗಳನ್ನು ಹಿಡಿದೆ. ಆರ್ಯನ್, ನಾನು ನಿನಗೆ ಒಂದು ಬಹಳ ಮುಖ್ಯ ವಿಷಯ ಹೇಳಬೇಕಿದೆ. ನಿನಗೆ ಇನ್ನು ಹೆದರುವ ಯಾವುದೇ ಅಗತ್ಯವಿಲ್ಲ. ನನಗೆ ಗೊತ್ತು ನಾನು ಮನೆಯಲ್ಲಿ ಇಲ್ಲದಿರುವಾಗ ಏನೆಲ್ಲ ನಡೆಯುತ್ತಿತ್ತು ಎಂದು. ನನಗೆ ಗೊತ್ತು ಅಮ್ಮ ರಾತ್ರಿ ನಿನ್ನ ಜೊತೆ ಏನು ಮಾಡುತ್ತಿದ್ದಳು ಎಂದು. ಅವನ ಶರೀರ ತಕ್ಷಣವೇ ಬಿಗಿಯಾಯಿತು ಮತ್ತು ಅವನ ಕಣ್ಣುಗಳಲ್ಲಿ ಭಯ ತುಂಬ ಹೆಚ್ಚಾಯಿತು. ಪಪ್ಪ, ಅವರು ತುಂಬ ಕೋಪ ಮಾಡಿಕೊಳ್ಳುತ್ತಾರೆ. ಒಂದು ವೇಳೆ ಅವರಿಗೆ ನಾನು ಏನಾದರೂ ಹೇಳಿದ್ದೇನೆ ಎಂದು ತಿಳಿದರೆ. ನೀನು ಏನನ್ನೂ ಹೇಳಿಲ್ಲ ಮಗನೇ, ನನಗೆ ಸ್ವತಃ ತಿಳಿಯಿತು. ನಾನು ಪ್ರಯಾಣಕ್ಕೆ ಹೋಗುವ ಮೊದಲು ನಿನ್ನ ರೂಮ್ನಲ್ಲಿ ಕ್ಯಾಮರಾ ಹಾಕಿದ್ದೆ. ನಾನು ನಡೆದುದೆಲ್ಲವನ್ನು ನೋಡಿದೆ. ಅವನು ನನ್ನನ್ನು ಗೊಂದಲದಿಂದ ನೋಡಿದನು. ನೀವು ನೋಡಿದ್ದೀರಾ? ನಾನು ನೋಡಿದೆ ಮಗನೇ. ನಿನ್ನ ಬಾಯಿಗೆ ಟೇಪ್ ಹಾಕಿದ್ದು, ಆ ಹೊಡೆತಗಳು. ನನ್ನನ್ನು ಕ್ಷಮಿಸಿಬಿಡು ಪಪ್ಪ. ಅವನು ತಲೆ ತಗ್ಗಿಸಿ ಹೇಳಿದನು. ನನ್ನ ಹೃದಯ ಒಡೆಯಿತು. ನನ್ನ ಮಗ ಕ್ಷಮೆ ಕೇಳುತ್ತಿದ್ದ. ಆರ್ಯನ್, ಗಮನವಿಟ್ಟು ಕೇಳು. ನಾನು ಅವನ ಮುಖವನ್ನು ನನ್ನ ಕೈಗಳಲ್ಲಿ ಹಿಡಿದೆ. ನೀನು ಏನನ್ನೂ ತಪ್ಪು ಮಾಡಿಲ್ಲ. ಅಮ್ಮ ಮಾಡಿದ್ದು ತಪ್ಪು, ಬಹಳ ತಪ್ಪು. ಯಾವುದೇ ಪೋಷಕರು ಕೂಡ ಯಾವುದೇ ಮಗುವಿಗೆ ಈ ರೀತಿ ನೋವು ಕೊಡಲು ಸಾಧ್ಯವಿಲ್ಲ. ನಿನಗೆ ಅರ್ಥವಾಗುತ್ತಿದೆಯೇ? ಇದು ಎಷ್ಟು ಸಮಯದಿಂದ ನಡೆಯುತ್ತಿತ್ತು ಮಗನೇ? ಅವನು ತನ್ನ ತುಟಿಯನ್ನು ಕಚ್ಚಿಕೊಂಡನು. ಯಾವಾಗ ನೀವು ದೂರ ಪ್ರಯಾಣಕ್ಕೆ ಹೋಗಲು ಪ್ರಾರಂಭಿಸಿದಿರೋ ಅಂದಿನಿಂದ. ಅವರು ಹೇಳಿದರು, ಇದು ನನ್ನನ್ನು ಒಳ್ಳೆಯವನನ್ನಾಗಿ ಮಾಡಲು ಎಂದು. ಒಂದು ವೇಳೆ ನಾನು ಯಾರಿಗಾದರೂ ಹೇಳಿದರೆ ಯಾರೂ ನಂಬುವುದಿಲ್ಲ ಎಂದು ಅವರು ಹೇಳುತ್ತಿದ್ದರು. 1 ವರ್ಷ, ಪೂರ್ತಿ 1 ವರ್ಷ ನಾನು ಎಂತಹ ಕುರುಡನಾಗಿದ್ದೆ. ಮತ್ತು ನಾನು ಮನೆಯಲ್ಲಿ ಇರುವಾಗಲೂ ಹೊಡೆಯುತ್ತಿದ್ದಳೆ. ಅವನು ತಲೆ ಅಲ್ಲಾಡಿಸಿದನು. ಅಷ್ಟೊಂದು ಇಲ್ಲ, ನೀವು ಬಹಳ ಗಾಢ ನಿದ್ದೆಯಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಹೊಡೆಯುತ್ತಿದ್ದರು, ಏಕೆಂದರೆ ಅವಳಿಗೆ ಭಯವಿತ್ತು ನೀವು ಎಚ್ಚರಗೊಳ್ಳುತ್ತೀರಿ ಎಂದು. ನಾನು ಅವನನ್ನು ಒಪ್ಪಿಕೊಂಡೆ. ಇಂದಿನಿಂದ ಇದೆಲ್ಲ ಅಂತ್ಯ. ನಾನು ವಾಗ್ದಾನ ಮಾಡುತ್ತೇನೆ, ನೀನು ಮತ್ತೆ ಎಂದೂ ಈ ದುಃಖ ಅನುಭವಿಸುವುದಿಲ್ಲ, ಎಂದಿಗೂ ಇಲ್ಲ. ಬಿಸಿ ಚಾಕ್ಲೇಟ್ ಮಿಲ್ಕ್ ಮತ್ತು ಬಿಸ್ಕೆಟ್ಗಳೊಂದಿಗೆ ವಿಜಯ್ ಲಿವಿಂಗ್ ರೂಮ್ಗೆ ಮರಳಿ ಬಂದನು. ಆರ್ಯನ್, ಪ್ರಿಯಾ ಆಂಟಿ ನಿನಗಾಗಿ ಬಿಸಿ ಚಾಕ್ಲೇಟ್ ಮಿಲ್ಕ್ ಮಾಡಿದ್ದಾಳೆ. ಯಾವಾಗ ಆರ್ಯನ್ ಬಿಸ್ಕೆಟ್ ತಿನ್ನುತ್ತಿದ್ದನೋ ವಿಜಯ್ ನನ್ನನ್ನು ಹಿತ್ತಲಿಗೆ ಕರೆದೊಯ್ದನು. ಹಾಗಾದರೆ ರೋಹನ್, ಈಗ ನಾವು ಏನು ಮಾಡಬೇಕು? ನಾನು ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಿದ್ದೇನೆ. ನಾನು ದೃಢವಾಗಿ ಹೇಳಿದೆ. ನಾನು ವಿಡಿಯೋಗಳನ್ನು ತೋರಿಸುತ್ತೇನೆ, ರಿಪೋರ್ಟ್ ಬರೆಯುತ್ತೇನೆ ಮತ್ತು ಆರ್ಯನ್ಗಾಗಿ ರಕ್ಷಣಾ ಆದೇಶ ಕೇಳುತ್ತೇನೆ. ನಾನು ನನ್ನ ಮಗನನ್ನು ಸುರಕ್ಷಿತವಾಗಿ ಇಡಬೇಕು. ವಿಜಯ್ ತಲೆಯಾಡಿಸಿದನು. ನಾನು ವಿಜಯ್ ಮತ್ತು ಪ್ರಿಯಾಗೆ ಥ್ಯಾಂಕ್ಸ್ ಹೇಳಿದೆ. ನಾನು ಬೇಗ ಮರಳಿ ಬರುತ್ತೇನೆಂದು ಮತ್ತು ಮೀರಾ ಇಲ್ಲಿಗೆ ಬರುವುದಿಲ್ಲವೆಂದು ನಾನು ಆರ್ಯನ್ಗೆ ವಾಗ್ದಾನ ಮಾಡಿದೆ. ಪೊಲೀಸ್ ಸ್ಟೇಷನ್ಗೆ ಹೋಗುವಾಗ ನನ್ನ ಫೋನ್ಗೆ ಮೀರಾಳಿಂದ ಕರೆಗಳು ಬರುತ್ತಲೇ ಇದ್ದವು. ನಾನು ಒಮ್ಮೆ ಫೋನ್ ಎತ್ತಿದೆ, ಇದರಿಂದ ಸಮಯ ಸಿಗಲಿ ಎಂದು. ರೋಹನ್, ನೀನು ಎಲ್ಲಿದ್ದೀಯಾ? ವಿಜಯ್ ಆರ್ಯನನ್ನು ಇನ್ನೂ ಮರಳಿ ಕರೆತಂದಿಲ್ಲ. ಅವನು ಚೆನ್ನಾಗಿದ್ದಾನೆ. ನಾನು ನನ್ನ ಕೋಪವನ್ನು ತಡೆದು ಹೇಳಿದೆ. ನೀನು ಇಷ್ಟು ಬೇಗ ಮರಳಿ ಬಂದಿದ್ದೇಕೆ ಮತ್ತು ನೀನು ಎಲ್ಲಿದ್ದೀಯಾ? ನಾನು ಯಾವುದೋ ಕೆಲಸದ ಮೇಲಿದ್ದೇನೆ. ನಾನು ವಿಷಯ ಬದಲಿಸಿದೆ. ನಾನು ಮನೆಗೆ ಬಂದು ಮಾತನಾಡುತ್ತೇನೆ ಮತ್ತು ನಾನು ಫೋನ್ ಕಟ್ ಮಾಡಿದೆ. ಪೊಲೀಸ್ ಸ್ಟೇಷನ್ನಲ್ಲಿ ಡಿಟೆಕ್ಟಿವ್ ನನ್ನ ಮಾತನ್ನು ಗಮನವಿಟ್ಟು ಕೇಳಿದರು. ನಾನು ವಿಡಿಯೋಗಳನ್ನು ತೋರಿಸಿದಾಗ ಅವರು ದುಃಖಿತರಾಗಿ ಕಂಡರು. ಅವರು ಹೇಳಿದರು, ಇದು ಮನೆಯೊಳಗೆ ನಡೆದಿರುವ ಹಲ್ಲೆಯ ಒಂದು ದೊಡ್ಡ ಕೇಸ್ ಎಂದು. ರಿಪೋರ್ಟ್ ಬರೆಯಲಾಯಿತು ಮತ್ತು ಶೀಘ್ರದಲ್ಲೇ ರಕ್ಷಣಾ ಆದೇಶಕ್ಕಾಗಿ ಬೇಡಿಕೆ ಇಡಲಾಯಿತು. ನಾನು ಪೊಲೀಸ್ ಸ್ಟೇಷನ್ನಿಂದ ಹೊರಬಂದಾಗ ಮಧ್ಯಾಹ್ನವಾಗಿತ್ತು. ನನ್ನ ಹತ್ತಿರ ಪೊಲೀಸ್ ರಿಪೋರ್ಟ್ ಇತ್ತು. ಕೋರ್ಟ್ನಿಂದ ಒಬ್ಬ ವ್ಯಕ್ತಿಯ ಫೋನ್ ಬಂತು. ಅವರು ತಿಳಿಸಿದರು,
ಮೀರಾಳಿಗೆ ರಕ್ಷಣಾ ಆದೇಶದ ಮಾಹಿತಿ ಸಿಕ್ಕಿದೆ ಎಂದು. ನಾನು ವಿಜಯ್ ಮನೆಗೆ ಮರಳಿ ಬಂದಾಗ ಆರ್ಯನ್ ಶಾಂತನಾಗಿದ್ದನು. ಅವನು ನನ್ನನ್ನು ನೋಡಿ ಓಡಿ ಬಂದು ಅಪ್ಪಿಕೊಂಡನು. ವಿಜಯ್ ನನ್ನನ್ನು ಕಿಚನ್ಗೆ ಕರೆದನು. ಮೀರಾ ಬಂದಿದ್ದಾಳೆ. ಅವನು ಮೆಲ್ಲನೆ ತಿಳಿಸಿದನು, 1 ಗಂಟೆಯ ಹಿಂದೆ. ಅವಳು ಬಹಳ ಕೋಪದಲ್ಲಿದ್ದಳು. ಅವಳು ನೀನು ಸುಳ್ಳು ಹೇಳುತ್ತಿದ್ದೀಯಾ ಎಂದು ಹೇಳಿದಳು. ಅವಳು ಒಳಗಡೆ ಬರಲು ಪ್ರಯತ್ನಿಸಿದಳು. ಆದರೆ ನಾನು ಅವಳನ್ನು ತಡೆದೆ. ನಾವು ಅಲ್ಲಿಂದ ಹೊರಟು ಹೋಗಬೇಕು ಎಂದು ನಾನು ಯೋಚಿಸಿದೆ. ಆದರೆ ವಿಜಯ್ ನಿರಾಕರಿಸಿದನು. ರೋಹನ್, ನೀನು ಇಲ್ಲೇ ಇರು, ಎಲ್ಲವೂ ಸರಿ ಹೋಗುವವರೆಗೆ. ಮೀರಾ ನನ್ನ ತಂಗಿಯೇ, ಆದರೆ ಅವಳು ಮಾಡಿದ್ದು ಕ್ಷಮಿಸುವಂತಹ ಕೆಲಸವಲ್ಲ. ಆ ರಾತ್ರಿ ನಾನು ಆರ್ಯನನ್ನು ಮಲಗಿಸಲು ಹೋದಾಗ ಅವನು ನನ್ನ ಕೈ ಹಿಡಿದನು. ಪಪ್ಪ, ಅಮ್ಮ ನನಗೆ ಮತ್ತೆ ನೋವು ಕೊಡುವುದಿಲ್ಲ ತಾನೆ? ಎಂದಿಗೂ ಇಲ್ಲ ಮಗನೇ, ನಾನು ನಿನ್ನನ್ನು ಕಾಪಾಡುತ್ತೇನೆ. ನಿಮಗೆ ಗೊತ್ತೇ ಪಪ್ಪ, ನಾನು ಪ್ರತಿ ರಾತ್ರಿ ಭಗವಂತನ ಹತ್ತಿರ ಕೇಳುತ್ತಿದ್ದೆ ನಿಮಗೆ ವಿಷಯ ತಿಳಿಯಲಿ ಎಂದು. ನಾನು ಹೇಳಲು ಬಹಳ ಹೆದರಿದ್ದೆ. ನನ್ನನ್ನು ಕ್ಷಮಿಸಿಬಿಡು, ನನಗಿಷ್ಟು ತಡವಾಯಿತು ಮಗನೇ. ಇದು ನಿಮ್ಮ ತಪ್ಪಲ್ಲ ಪಪ್ಪ. ಅಮ್ಮ ಹೇಳಿದ್ದಳು ಇದು ನಮ್ಮ ಸೀಕ್ರೆಟ್ ಎಂದು, ಮತ್ತು ಎಲ್ಲರೂ ನಾನು ಸುಳ್ಳು ಹೇಳುತ್ತಿದ್ದೇನೆ ಎಂದು ಯೋಚಿಸುತ್ತಾರೆ ಎಂದು. ಅವನು ಒಂದು ಹಗುರವಾದ ನಗು ನೀಡಿದನು. ಅದನ್ನು ನಾನು ಬಹಳ ಸಮಯದ ನಂತರ ನೋಡಿದ್ದೆ. ಅವನು ನನ್ನ ಕೈ ಹಿಡಿದು ಮಲಗಿದನು. ಮುಂದಿನ ವಾರ ನಾನು ಒಬ್ಬ ವಕೀಲನನ್ನು ನೇಮಿಸಿದೆ. ಜಡ್ಜ್ ನನಗೆ ಕೆಲವು ಸಮಯದವರೆಗೆ ಅವನನ್ನು ಇಟ್ಟುಕೊಳ್ಳುವ ಜವಾಬ್ದಾರಿ ನೀಡಿದರು. ಇದು ದೀರ್ಘ ಕಾನೂನು ಹೋರಾಟದ ಆರಂಭವಾಗಿತ್ತು. ನಾವು ವಿಜಯ್ ಮತ್ತು ಪ್ರಿಯಾಳ ಮನೆಯ ಹತ್ತಿರ ಒಂದು ಸಣ್ಣ ಪ್ಲಾಟ್ ಬಾಡಿಗೆಗೆ ಪಡೆದೆವು. ನಾನು ನನ್ನ ಕೆಲಸವನ್ನು ಬದಲಿಸಿದೆ. ದೂರದವರೆಗೆ ಟ್ರಕ್ ಓಡಿಸುವುದು ಈಗ ಕಷ್ಟವಿತ್ತು. ನಾನು ನಗರದ ಒಂದು ಟ್ರಾನ್ಸ್ಪೋರ್ಟ್ ಕಂಪನಿಯಲ್ಲಿ ಮ್ಯಾನೇಜರ್ ಕೆಲಸ ಪಡೆದುಕೊಂಡೆ. ಇದರಿಂದ ನಾನು ಪ್ರತಿ ರಾತ್ರಿ ಮನೆಯಲ್ಲಿ ಇರಬಹುದಿತ್ತು. ಆರ್ಯನ್ಗೆ ಡಾಕ್ಟರ್ ಶರ್ಮಾ ಜೊತೆಗೆ ಚಿಕಿತ್ಸೆ ಪ್ರಾರಂಭಿಸಿದೆ. ಮೊದಲು ಅವನು ಮೌನವಾಗಿದ್ದನು, ಆದರೆ ಮೆಲ್ಲನೆ ಅವನು ಮಾತನಾಡಲು ಪ್ರಾರಂಭಿಸಿದನು. ಡಾಕ್ಟರ್ ಶರ್ಮಾ ತಿಳಿಸಿದರು, ಆರ್ಯನ್ ಸುಮಾರು 1 ವರ್ಷದವರೆಗೆ ಸತತವಾಗಿ ಭಯದಲ್ಲಿದ್ದನು ಎಂದು. ನಾನು ನನ್ನ ತಪ್ಪಿನ ಬಗ್ಗೆ ಮಾತನಾಡಿದೆ. ಡಾಕ್ಟರ್ ಶರ್ಮಾ ನನಗೆ ಭರವಸೆ ನೀಡಿದರು. ನೋವು ನೀಡುವ ಜನರು ತಮ್ಮ ಕೆಲಸಗಳನ್ನು ಮುಚ್ಚಿಡುವುದರಲ್ಲಿ ಬಹಳ ಚುರುಕಾಗಿರುತ್ತಾರೆ ಎಂದು. ನಾನು ಯಾವಾಗಲೂ ಅವನ ಪಕ್ಕದಲ್ಲೇ ಇರಲು ದೃಢ ನಿರ್ಧಾರ ಮಾಡಿದೆ. ಒಂದು ಮಧ್ಯಾಹ್ನ ಐಸ್ ಕ್ರೀಮ್ ತಿನ್ನುವಾಗ ನಾನು ಆರ್ಯನ್ನಲ್ಲಿ ಚಿಕಿತ್ಸೆಯ ಬಗ್ಗೆ ಕೇಳಿದೆ. ಅವನು ತಿಳಿಸಿದ, ಡಾಕ್ಟರ್ ಶರ್ಮಾ ಅವನಿಗೆ ಯಾವಾಗ ಹೆದರಿಕೆಯಾಗುತ್ತದೋ ಆಗ ದೀರ್ಘ ಉಸಿರು ತೆಗೆದುಕೊಳ್ಳುವುದನ್ನು ಕಲಿಸಿದ್ದಾರೆ ಎಂದು. ಮತ್ತು ಬಹಳ ಜಾಸ್ತಿ ಭಯವಾದಾಗ ಏನು ಮಾಡುತ್ತೀಯಾ? ನಾನು ಕೇಳಿದೆ. ನಾನು ನಿಮ್ಮ ಬಗ್ಗೆ ಯೋಚಿಸುತ್ತೇನೆ ಪಪ್ಪ, ಅವನು ನೇರವಾಗಿ ಹೇಳಿದನು. ನಾನು ಯೋಚಿಸುತ್ತೇನೆ, ಈಗ ನೀವು ನನ್ನನ್ನು ಕಾಪಾಡುತ್ತೀರಿ ಎಂದು. ವಿಜಯ್ ನನಗೆ ಎಚ್ಚರಿಸಿದನು. ನನ್ನನ್ನು ಮನೆಯನ್ನು ನಿಭಾಯಿಸಲಾರದ ತಂದೆ ಎಂದು ಬಿಂಬಿಸಲು ಮೀರಾ ನನ್ನ ವಿರುದ್ಧ ಕೋರ್ಟ್ನಲ್ಲಿ ಕೇಸ್ ಸಿದ್ಧಪಡಿಸುತ್ತಿದ್ದಾಳೆ ಎಂದು. ನಾನು ಎಲ್ಲವನ್ನು ಬಹಳ ಚೆನ್ನಾಗಿ ನಿಭಾಯಿಸಲು ಪ್ರಾರಂಭಿಸಿದೆ. ಸ್ಕೂಲ್ನಿಂದ ಕರೆತರುವುದು, ಚಿಕಿತ್ಸೆಯ ಸೆಷನ್ಗಳು, ರಜೆಯಲ್ಲಿ ಸುತ್ತಾಡುವುದು. ಒಂದು ರಾತ್ರಿ ಹೋಮ್ವರ್ಕ್ ಮಾಡುವಾಗ ಆರ್ಯನ್ ಕೇಳಿದನು, ಪಪ್ಪ, ಅಮ್ಮ ನನ್ನನ್ನು ಪ್ರೀತಿಸುತ್ತಿರಲಿಲ್ಲವೇ? ನಾನು ಪೆನ್ಸಿಲ್ ಕೆಳಗಿಟ್ಟೆ. ಆರ್ಯನ್, ಅಮ್ಮ ಮಾಡಿದ್ದಕ್ಕೂ ಅವಳು ನಿನ್ನನ್ನು ಪ್ರೀತಿಸುತ್ತಿದ್ದಾಳೆ ಅಥವಾ ಇಲ್ಲವೇ ಎಂಬುದಕ್ಕೂ ಯಾವುದೇ ಸಂಬಂಧವಿಲ್ಲ. ಕೆಲವೊಬ್ಬರು ಒಳಗಿನಿಂದ ಮಾನಸಿಕ ಕಾಯಿಲೆಯಿಂದ ಬಳಲುತ್ತಿರುತ್ತಾರೆ. ಅವರು ಬಹಳ ಕೆಟ್ಟ ಕೆಲಸಗಳನ್ನು ಮಾಡುತ್ತಾರೆ, ಏಕೆಂದರೆ ಅವರಿಗೆ ತಮ್ಮ ಭಾವನೆಗಳನ್ನು ಕಂಟ್ರೋಲ್ ಮಾಡಲು ಸಾಧ್ಯವಾಗುವುದಿಲ್ಲ. ಹಾಗಾದರೆ ಅಮ್ಮ ಮಾನಸಿಕ ರೋಗಿಯೇ? ಅವನು ಕೇಳಿದನು. ಒಂದು ರೀತಿಯಲ್ಲಿ ಹೌದು, ಆದರೆ ಅತಿ ಮುಖ್ಯವಾದ ವಿಷಯವೆಂದರೆ ನೀನು ಈಗ ಸುರಕ್ಷಿತವಾಗಿದ್ದೀಯಾ ಮತ್ತು ನಾನು ನಿನ್ನನ್ನು ಯಾವಾಗಲೂ ಸುರಕ್ಷಿತವಾಗಿ ಇಡುತ್ತೇನೆ. 2 ವಾರಗಳ ನಂತರ ಕೋರ್ಟ್ನಿಂದ ಸುದ್ದಿ ಬಂತು. ಮೀರಾಳ ಅರ್ಜಿಯನ್ನು ಮಾನ್ಯ ಮಾಡಲಿಲ್ಲ. ರಕ್ಷಣಾ ಆದೇಶ ಹಾಗೆಯೇ ಇತ್ತು ಮತ್ತು ಭೇಟಿಗೆ ಸಮಯವನ್ನು ತಡೆಯಲಾಯಿತು. ಜಡ್ಜ್ ಹೇಳಿದರು, ಮೀರಾಳಿಗೆ ವೈದ್ಯರಿಂದ ತಪಾಸಣೆ ಮತ್ತು ಅಗತ್ಯ ಚಿಕಿತ್ಸೆಯ ಅಗತ್ಯವಿದೆ ಎಂದು. ಇದು ಒಂದು ಜಯವಾಗಿತ್ತು, ಆದರೆ ಹೋರಾಟ ಇನ್ನೂ ಮುಗಿದಿರಲಿಲ್ಲ. ಇಂದು ಆ ಭಯಾನಕ ರಾತ್ರಿಯ ಸುಮಾರು 2 ವರ್ಷಗಳ ನಂತರ ನಮ್ಮ ಜೀವನ ಪೂರ್ಣವಾಗಿ ಬದಲಾಗಿ ಹೋಗಿದೆ. ನಾವು ಒಂದು ಸಣ್ಣ ಮನೆಯಲ್ಲಿ ವಾಸಿಸುತ್ತಿದ್ದೇವೆ. ನಾನು ಸಾಮಾನು ಕಳುಹಿಸುವ ಮ್ಯಾನೇಜರ್ ಆಗಿದ್ದೇನೆ. ಪ್ರತಿ ರಾತ್ರಿ ಮನೆಗೆ ಬರುತ್ತೇನೆ. ಆರ್ಯನ್ ಈಗ 10 ವರ್ಷದವನು. ಕೆಟ್ಟ ಕನಸುಗಳು ಕಡಿಮೆಯಾಗಿವೆ. ಚಿಕಿತ್ಸೆ ಕೂಡ ಈಗ ವಾರದಲ್ಲಿ 1 ಬಾರಿ ಮಾತ್ರ ನಡೆಯುತ್ತದೆ. ಡಾಕ್ಟರ್ ಶರ್ಮಾ ಅವನ ಸುಧಾರಣೆ ಬಹಳ ಚೆನ್ನಾಗಿದೆ ಎಂದು ಹೇಳಿದ್ದಾರೆ. ಅವನು ಸ್ಕೂಲ್ನಲ್ಲಿ ಹೊಸ ಗೆಳೆಯರನ್ನು ಮಾಡಿಕೊಂಡಿದ್ದಾನೆ ಮತ್ತು ಫುಟ್ಬಾಲ್ ಟೀಮ್ಗೆ ಸೇರ್ಪಡೆಯಾಗಿದ್ದಾನೆ. ಅವನು ಮೈದಾನದಲ್ಲಿ ಮನಸಾರೆ ನಕ್ಕಾಗ ನಮ್ಮ ಹೋರಾಟ ಅಗತ್ಯವಾಗಿತ್ತು ಎಂದು ಅನಿಸಿತು. ಮೀರಾ ಮಗುವಿನ ಜೊತೆ ಕೆಟ್ಟದಾಗಿ ನಡೆದುಕೊಂಡಿದ್ದಕ್ಕಾಗಿ ತಪ್ಪೊಪ್ಪಿಗೆ ನೀಡಿದಳು ಮತ್ತು ಅವಳಿಂದ ಮಗುವಿನ ಜವಾಬ್ದಾರಿಯನ್ನು ಶಾಶ್ವತವಾಗಿ ಕಿತ್ತುಕೊಂಡು ಅಗತ್ಯ ಚಿಕಿತ್ಸೆ ನೀಡಲಾಯಿತು. ಆರ್ಯನ್ ಇದುವರೆಗೆ ಅವಳನ್ನು ಭೇಟಿಯಾಗಲು ಯಾವುದೇ ಆಸಕ್ತಿ ತೋರಿಸಿಲ್ಲ. ನಮ್ಮ ಕಣ್ಣುಗಳ ಮುಂದೆ ಮೀರಾ ಒಬ್ಬ ಒಳ್ಳೆಯ ತಾಯಿ ಎಂದು ನಡೆದುಕೊಂಡಿದ್ದಳು. ಈ ಬಗ್ಗೆ ಯಾರಿಗೂ ಸಂಶಯ ಬರಲಿಲ್ಲ. ನಾನು ಮಗುವಿನಲ್ಲಿ ಆಗಿರುವ ಬದಲಾವಣೆ ಗುರುತಿಸಿದೆ. ಕಪ್ಪು ವರ್ತುಲಗಳು, ಮೌನವಾಗಿರುವುದು, ಭಯ. ಇದು ಬರೀ ಸಮಯವಲ್ಲ, ಇದು ಸದ್ದಿಲ್ಲದ ಸಹಾಯದ ಕರೆಯಾಗಿರುತ್ತದೆ.
ನಾವು ನಮ್ಮ ಮಧ್ಯೆ ಪೂರ್ಣ ವಿಶ್ವಾಸದ ಸಂಬಂಧ ನಿರ್ಮಿಸಿದ್ದೇವೆ. ಪಾಠ ಈಗ ಪ್ರೀತಿ ಮತ್ತು ಗೌರವದಿಂದ ಕಲಿಸಲಾಗುತ್ತದೆ. ಆರ್ಯನ್ ಕೂಡ ಈಗ ಒಬ್ಬ ಒಳ್ಳೆಯ ಮಗುವಾಗಿದ್ದಾನೆ. ಅವನು ಸ್ಕೂಲ್ನಲ್ಲಿ ಇತರ ದುರ್ಬಲ ಮಕ್ಕಳಿಗೆ ಸಹಾಯ ಮಾಡುತ್ತಾನೆ. ಆ ಕ್ಯಾಮರಾ ಬರೀ ಭಯದ ಕತೆ ರೆಕಾರ್ಡ್ ಮಾಡಲಿಲ್ಲ, ಅದು ನನ್ನ ಮಗನ ಜೀವನವನ್ನೇ ಉಳಿಸಿತು. ನಾನು ಆರ್ಯನ್ ಅಂಗಳದಲ್ಲಿ ಯಾವುದೇ ಚಿಂತೆ ಇಲ್ಲದೆ ಆಡುವುದನ್ನು ನೋಡಿದಾಗ ನನಗೆ ಖುಷಿಯಾಗುತ್ತದೆ. ಅವನ ಕಣ್ಣುಗಳಲ್ಲಿ ಈಗ ಭಯವಿಲ್ಲ, ಸಂತೋಷ ಮತ್ತು ತಿಳಿಯುವ ಕುತೂಹಲವಿದೆ. ಪೋಷಕರೇ, ನಿಮಗೆಲ್ಲರಿಗೂ ನನ್ನದೊಂದು ಸಲಹೆ. ನಿಮ್ಮ ಹೃದಯದ ಮಾತು ಕೇಳಿ. ಒಂದು ವೇಳೆ ನಿಮ್ಮ ಮಗುವಿನ ಜೊತೆ ಏನೋ ತಪ್ಪು ನಡೆಯುತ್ತಿದೆ ಅನಿಸಿದರೆ ಅದನ್ನು ನಿರ್ಲಕ್ಷಿಸಬೇಡಿ. ದೊಡ್ಡ ಬದಲಾವಣೆಗಳನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ. ನಿಮ್ಮ ಮಕ್ಕಳ ಜೊತೆ ಮಾತನಾಡಿ ಅವರ ಮಾತನ್ನು ಕೇಳಿಸಿಕೊಳ್ಳಿ. ಕೇವಲ ಅವರು ಏನು ಹೇಳುತ್ತಾರೆ ಎಂಬುದನ್ನು ಮಾತ್ರವಲ್ಲ, ಬದಲಾಗಿ ಅವರು ತಮ್ಮ ವರ್ತನೆಯಿಂದ ಏನನ್ನು ತೋರಿಸುತ್ತಾರೆ ಎಂಬುದನ್ನು ಕೂಡ. ಹಲ್ಲೆ ಮಾಡಲು ಯಾವುದೇ ಬಲವಾದ ಕಾರಣವಿರುವುದಿಲ್ಲ. ಇದು ಪಾಠ ಕಲಿಸುವ ತಪ್ಪು ದಾರಿ. ಮತ್ತು ಸಮಾಜದ ಭಾಗವಾಗಿ ನಮ್ಮ ಕೆಲಸ ಏನೆಂದರೆ ದುರ್ಬಲ ಜನರನ್ನು ನಾವು ರಕ್ಷಿಸಬೇಕು. ನಮ್ಮ ಕಥೆಯ ಅಂತ್ಯ ಸುಖಾಂತ್ಯವಾಗಿದೆ. ಆರ್ಯನ್ ಸುರಕ್ಷಿತವಾಗಿದ್ದಾನೆ, ಗುಣಮುಖನಾಗುತ್ತಿದ್ದಾನೆ ಮತ್ತು ಪ್ರೀತಿ ಮತ್ತು ಗೌರವದಿಂದ ಬೆಳೆಯುತ್ತಿದ್ದಾನೆ. ಒಂದು ವೇಳೆ ಈ ಕತೆ ನಿಮ್ಮ ಹೃದಯ ಮುಟ್ಟಿದರೆ ಪ್ಲೀಸ್ ಲೈಕ್ ಬಟನ್ ಒತ್ತಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಇದರಿಂದ ನೀವು ಇನ್ನೂ ಹೆಚ್ಚು ಕತೆಗಳನ್ನು ಕೇಳಬಹುದು. ಧನ್ಯವಾದಗಳು.